ಹಲೋ ಗಾಯ್ಸ್, ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಇವಿಲು ಮನುಷ್ಯನ ರೂಪ ತಗೊಂಡು ಒಂದು ಟೌನಲ್ಲಿರೋ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಒಂದು ಬ್ಯಾಗ್ನಲ್ಲಿ ಹಾಕೊಂಡು ಮುಗಿಸ್ತಾ ಇರುತ್ತೆ. ಅದೇ ರೀತಿ ಒಂದು ದಿನ ನಮ್ಮ ಹೀರೋ ಮಗುನ ಮೇಲೂ ಈ ಒಂದು ಇವಿಲ್ ಕಂಡು ಬೀಳುತ್ತೆ. ನಮ್ಮ ಹೀರೋ ಮಗುನು ಕೂಡ ಆ ಒಂದು ಎಂಟಿಟಿ ಮುಗ್ಸಕ್ಕೆ ಅಂತ ಬರುತ್ತೆ. ಆ ಒಂದು ಇವಿಲಿಂದ ನಮ್ಮ ಹೀರೋ ತನ್ನ ಮಗುನ ಹೇಗೆಲ್ಲ ಕಾಪಾಡ್ಕೋತಾನೆ ಮತ್ತು ಆ ಒಂದು ಇವಿಲ್ ಎಂತಕ್ಕೋಸ್ಕರ ಬರ್ತೈತೆ, ಆ ಊರಲ್ಲಿ ಯಾಕಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಮೂವಿನ ನೀವು ಕೊನೆವರೆಗೂ ನೋಡಲೇಬೇಕು. ಅಂದಾಗೆ ಈ ಮೂವಿ ಹೆಸರು ಬ್ಯಾಗ್ ಮ್ಯಾನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ರೈಸ್ ಟು ವಿಚ್ ಮೌಂಟೇನ್ ಅಂತ ಒಂದು ಅಡ್ವೆಂಚರ್ ಮತ್ತೆ ಆಕ್ಷನ್ ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿದ್ರೆ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಸರಿ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನಲ್ಲಿ ನಾವು ಎಮಿಲಿ ಅನ್ನೋ ಒಂದು ಹುಡುಗಿನ ನೋಡ್ತೀವಿ. ಆ ಹುಡುಗಿ ತನ್ನ ತಂದೆ ಡಾನ್ ಜೊತೆಗೆ ಬಾಲ್ನ ಕ್ಯಾಚ್ ಹಿಡಿಯೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವ್ರ ತಂದೆ ಡಾನ್ ಕೂಡ ಇತ್ತೀಚೆಗೆ ಹಾಕೋ ನೀನು ನಿದ್ದೆ ಕರೆಕ್ಟಾಗಿ ಮಾಡ್ತಾ ಇಲ್ವಂತೆ, ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಅವಳು ಕೂಡ ಏನಿಲ್ಲ, ನಂಗೆ ಕೆಟ್ಟ ಡ್ರೀಮ್ಸ್ಗಳು ಬರ್ತೈತೆ, ಅದಕ್ಕೋಸ್ಕರ ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಇವ್ರ ತಂದೆನೂ ಕೂಡ ರೀಸೆಂಟಾಗಿ ಇಲ್ಲೊಂದು ಸುನಾಮಿ ಬಂದಾಗ ನೀನು ಒಂದು ಗುಹೆ ಒಳಗಡೆ ಹೋಗಿದ್ದಂತೆ ನಿಜನ ಅಂತ ಅವ್ರ ತಂದೆ ಕೇಳ್ತಾರೆ. ಅದಕ್ಕೆ ಇವಳು ಕೂಡ ಹೌದು, ಅದಾದ್ಮೇಲೆ ನನಗೆ ಈ ಥರ ಕೆಟ್ಟ ಕನಸುಗಳು ಬೀಳ್ತಾ ಇರೋದು ಅಂತ ಎಮಿಲಿ ಕೂಡ ಹೇಳ್ತಾಳೆ. ಅದಕ್ಕೋಸ್ಕರ ಇವ್ರ ತಂದೆ ಇವಳನ್ನ ಸಮಾಧಾನ ಮಾಡ್ತಾ ಇರ್ತಾರೆ, ಏನು ಆಗಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ. ಮತ್ತೆ ಹೀಗೆ ಇವ್ರು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೈಟ್ ಆಗಿ ಹೋಗ್ಬಿಡುತ್ತೆ. ಇವ್ರು ಆಡಿದಂತಹ ಕೆಲವು ಎಕ್ವಿಪ್ಮೆಂಟ್ಗಳನ್ನೆಲ್ಲ ಎತ್ತಿಕ್ಬಿಟ್ಟು ಬರ್ತೀನಿ, ಇದಾದ್ಮೇಲೆ ನಾವು ಪಿಜ್ಜಾ ತಿನ್ನಕ್ಕೆ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿ ಆ ಒಂದು ಎಕ್ವಿಪ್ಮೆಂಟ್ಗಳನ್ನ ಎತ್ತಿಡಕ್ಕೆ ಅಂತ ಹೋಗ್ತಾರೆ. ಇವಳು ಕೂಡ ಇವ್ರ ತಂದೆಗೋಸ್ಕರ ತುಂಬಾ ಹೊತ್ತು ಕಾಯ್ತಾಳೆ. ಮತ್ತೆ ನೋಡ್ತಾ ನೋಡ್ತಿದ್ದಂಗೆ ಅಲ್ಲಿ ಆ ಕಾರ್ ಹತ್ರ ಇರೋ ಎಲ್ಲ ಲೈಟ್ಸ್ಗಳು ಆಫ್ ಆಗಕ್ಕೆ ಶುರುವಾಗುತ್ತೆ. ಈ ಹುಡುಗಿಗೆ ತುಂಬಾ ಅಂದ್ರೆ ತುಂಬಾ ಭಯ ಆಗ್ಬಿಟ್ಟು ತಮ್ಮ ತಂದೆನ ಹುಡುಕೊಂಡು ಹೋಗ್ತಾಳೆ. ಹಾಗೆ ತನ್ನ ತಂದೆನ ಹುಡುಕೊಂಡು ಒಂದು ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಇವ್ರ ತಂದೆ ಪ್ಯಾರಲೈಸ್ ಆಗ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಅವ್ರ ತಂದೆನೂ ಕೂಡ ಇಲ್ಲಿಂದ ಓಡೋಗು ಅಂತ ಹೇಳ್ತಾರೆ. ಇದು ಹುಡುಗಿ ಅರ್ಥ ಆಗುವಷ್ಟರಲ್ಲಿ ಹಿಂದಗಡೆಯಿಂದ ಬಂದಂತಹ ಒಬ್ಬ ಬ್ಯಾಗ್ ಮ್ಯಾನ್ ಅನ್ನೋನು ಆ ಹುಡುಗಿನ ಹಿಡ್ಕೊಂಡು ಆ ಹುಡುಗಿ ಕೈ ಕಾಲನ್ನೆಲ್ಲ ಮುರಿದಾಕ್ಬಿಟ್ಟು ತನ್ನ ಬ್ಯಾಗ್ ಒಳಗಡೆಗೆ ತುಂಬ್ಕೊಂಡ್ಬಿಡ್ತಾನೆ. ತುಂಬ್ಕೊಂಡು ಜಿಪ್ ಹಾಕೊಂಡು ಅಲ್ಲಿಂದ ತಗೊಂಡು ಹೊಂಟೋಗ್ಬಿಡ್ತಾನೆ. ಇಲ್ಲಿಂದ ನಮಗೆ 4 ವರ್ಷ ಆದ್ಮೇಲೆ ತೋರಿಸ್ತಾರೆ. ಇಲ್ಲಿ ನಾವು ಒಂದು ಬ್ಯೂಟಿಫುಲ್ ಫ್ಯಾಮಿಲಿನ ನೋಡ್ತೀವಿ. ಈ ಮೂವಿಯ ಹೀರೋ ಹೆಸರು ಬಂದ್ಬಿಟ್ಟು ಪ್ಯಾಟ್ರಿಕ್ ಅಂತ, ಹಾಗೆ ಅವನ ಹೆಂಡತಿ ಕರೀನಾ, ಹಾಗೆ ನಮ್ಮ ಹೀರೋಗೆ ಒಂದು ಮಗು ಕೂಡ ಇರುತ್ತೆ. ಇವನ ಹೆಸರು ಜಾಕ್ ಅಂತ. ಪ್ಯಾಟ್ರಿಕ್ ಕೆಲವು ಪ್ರಾಜೆಕ್ಟ್ಸ್ಗಳಿಗೆ ಕೈ ಹಾಕ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಲಾಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇದರಿಂದ ಇವರು ಸಿಟಿಲಿ ಇರ್ತಾರಲ್ಲ, ತುಂಬಾ ಲಾಸ್ ಆಗಿರೋದ್ರಿಂದ ಅಲ್ಲಿರೋಕ್ಕಾಗ್ದಲೆ ಅಲ್ಲಿ ಮನೆನ ಸೇಲ್ ಮಾಡಿಬಿಟ್ಟು ಮತ್ತೆ ಇವ್ರ ತಾಯಿಯ ಮನೆಗೆ ಬಂದಿರ್ತಾರೆ. ಈ ಜಾಕ್ ಕೈಲಿ ಯಾವಾಗ್ಲೂ ಒಂದು ಫ್ಲೂಟ್ ಇದ್ದೇ ಇರುತ್ತೆ. ಈ ಫ್ಲೂಟ್ ಕಂಡ್ರೆ ಈ ಹುಡುಗಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇವರು ತಂದೆ ಮನೆಗೆ ವಾಪಸ್ ಬಂದಿರ್ತಾರಲ್ಲ, ಹಾಗಾಗಿ ಒಂದು ಪಾರ್ಟಿನ ಕೊಟ್ಟಿರ್ತಾರೆ. ಮತ್ತೆ ನಾವಿಲ್ಲಿ ಪ್ಯಾಟ್ರಿಕ್ ನ ಅಣ್ಣನ ಜೊತೆ ಮಾತಾಡ್ಕೊಂಡು ಕೂತಿರ್ತಾನೆ. ಇವ್ರ ಅಣ್ಣನ ಹೆಸರು ಬಂದ್ಬಿಟ್ಟು ಲಿಯಮ್ ಅಂತ. ಅದೇ ಇವನು ಕೆಲವೊಂದು ಪ್ರಾಜೆಕ್ಟ್ಸ್ ಗಳಿಗೆ ಕೈ ಹಾಕ್ಬಿಟ್ಟು ಲಾಸ್ ಆಗ್ಬಿಟ್ಟಿರುತ್ತಲ್ಲ, ಹಾಗಾಗಿ ಇವ್ರಪ್ಪ ಒಂದು ವುಡ್ ಕಟ್ ಮಾಡೋ ಒಂದು ಮಿಷಿನ್ ಮನೆ ಇರುತ್ತೆ. ಅದನ್ನ ಇವ್ರ ಅಣ್ಣ ಲಿಯಮ್ ನೋಡ್ಕೋತಾ ಇರ್ತಾನೆ. ಅದಕ್ಕೋಸ್ಕರ ನೀನು ನನ್ನ ಜೊತೆ ಬಂದು ಕೆಲಸ ಮಾಡು ಅಂದ್ಬಿಟ್ಟು ಸದ್ಯಕ್ಕೆ ಆ ಕೆಲಸಕ್ಕೆ ಇವನ್ನ ಹಾಕೋರ್ನಿರ್ತಾನೆ. ಪ್ಯಾಟ್ರಿಕ್ ಕೂಡ ಇವ್ನು ಕಂಡಿಡ್ತಿದ್ದಂತಹ ಒಂದು ಹೊಸ ಮಿಷಿನ್ ಬಗ್ಗೆನೂ ಕೂಡ ಹೇಳ್ತಾನೆ. ಈ ಮಿಷಿನ್ ನ ಸಕ್ಸಸ್ ಮಾಡೋದಕ್ಕೆ ಇವನ್ಗೆ ಸ್ವಲ್ಪ ಹಣ ಬೇಕಾಗಿರುತ್ತೆ. ಯಾವುದೇ ಕಂಪ್ನಿ ಓನರ್ಸ್ಗಳು ಕೂಡ ಆ ಒಂದು ಮಿಷಿನ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಇದಕ್ಕೋಸ್ಕರ ಇವ್ನಿಗೆ ಬೇಜಾರಾಗಿರುತ್ತೆ. ಅವರನ್ನ ಲಿಯಮ್ ಕೂಡ ಇದನ್ನೆಲ್ಲ ಬಿಟ್ಬಿಟ್ಟು ಸದ್ಯಕ್ಕೆ ನಿನ್ನ ಮೇಲಿರೋ ಸಾಲನ ತೀರ್ಸ್ಕೊಳ್ಳೋಕೆ ನೀನು ಟ್ರೈ ಮಾಡು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇವನು ಕೂಡ ಸುಮ್ಮನೆ ಆಗ್ಬಿಡ್ತಾನೆ. ಮತ್ತೆ ಸೀನು ಇಲ್ಲಿಂದ ನಮಗೆ ನೈಟ್ಗೆ ಶಿಫ್ಟ್ ಆಗುತ್ತೆ. ಪ್ಯಾಟ್ರಿಕ್ ಆ ಪಾರ್ಟಿ ಎಲ್ಲ ಮುಗ್ದಾದ್ಮೇಲೆ ಕಸ ಇರುತ್ತಲ್ಲ ಅದನ್ನೆಲ್ಲ ತಗೊಂಬಂದು ಆಚೆ ಹಾಕ್ತಾ ಇರ್ತಾನೆ. ಆಗ ಲೈಟು ಫ್ಲಿಕರ್ ಆಗಕ್ಕೆ ಶುರುವಾಗುತ್ತೆ. ಪ್ಯಾಟ್ರಿಕ್ ನ ಮನೆ ಹಿಂದಗಡೆ ಗಾರ್ಡನ್ ತರ ಇರುತ್ತೆ. ಆ ಗಾರ್ಡನ್ ಇಂದ ಆ ಕಡೆ ಸೈಡ್ ಹೋದ್ರೆ ಒಂಥರ ಫಾರೆಸ್ಟ್ ರೀತಿ ಇರುತ್ತೆ. ಅಲ್ಲಿ ಯಾವ್ದೋ ಒಂದು ರೀತಿ ಶಬ್ದ ಬಂದಂಗೆ ಆಗುತ್ತೆ ಇವನ್ಗೆ. ಇದರಿಂದ ಅದರ ಕಾಡು ಪ್ರಾಣಿ ಏನಾರ ಬಂದಿರ್ಬೋದಾ ಅಂದ್ಬಿಟ್ಟು ಒಂದು ಟಾರ್ಚ್ನ ತಗೊಂಡು ಆ ಕಾಡು ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿದ್ದಂದು ದೊಣ್ಣೆ ತಗೊಂಡು ಹುಡುಕ್ತಾ ಇರ್ತಾನೆ, ಯಾರಿದಾರ, ಯಾರು ನನ್ನ ಕಣ್ಮುಂದೆ ಬನ್ನಿ ಅನ್ಬಿಟ್ಟು. ಆಗ ಸಡನ್ ಆಗಿ ನೋಡ್ತಾನೆ ಅದ್ರೊಳಗಡೆ ಯಾವ್ದೊಂದು ವಿಚಿತ್ರವಾಗಿರೋ ಪ್ರಾಣಿ ಇರುತ್ತೆ. ಅದನ್ನ ನೋಡಿ ಎದುರುಕೊಂಡು ಇವನು ಬಂದ್ಬಿಡ್ತಾನೆ. ಇಲ್ಲಿಂದ ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಲಿಯಮು ಪ್ಯಾಟ್ರಿಕ್ ಹತ್ರ ಹೇಳ್ತಾ ಇರ್ತಾನೆ, ತಂದೆ ತೀರೋದ್ಮೇಲೆ ಈ ಜಾಗನ ನಾನೇ ತಗೊಂಡು ನಾನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ನನಗೂ ಕೂಡ ವಿಚಿತ್ರವಾಗಿ ಕನ್ಸ್ಪೈಲ್ ಬೀಳ್ತಿದ್ದೋ, ಹೋಗ್ತಾ ಅದೆಲ್ಲ ಸರೋಯ್ತು ಅಂತ. ಮತ್ತೆ ಹಾಗೆ ಪ್ಯಾಟ್ರಿಕ್ ತನ್ನ ಕೈಯಾರೆ ಯಾವ್ದೋ ಒಂದು ಟಾಯ್ನ ರೆಡಿ ಮಾಡ್ತಾ ಇರ್ತಾನೆ, ಅವ್ರ ತಂದೆ ಕೊಟ್ಟಿರೋ ಒಂದು ಚಾಕುವಿಂದ. ಅದರಿಂದ ಏನ್ ಮಾಡ್ತಿದ್ದಿ ಅಂತ ಇವ್ನು ಕೇಳಿದಾಗ ಒಂದು ಗೊಂಬೆನ ಮಾಡ್ತಾ ಇದೀನಿ ಅಂತ ಇವ್ನು ಹೇಳ್ತಾನೆ. ಇವ್ನು ಚಿಕ್ಕ ವಯಸ್ಸಲ್ಲಿ ಕಳ್ದೋಗ್ಬಿಟ್ಟಿರುತ್ತೆ ಇನ್ನೊಂದು ಗೊಂಬೆ, ಹಾಗಾಗಿ ಅದನ್ನ ವಾಪಸ್ ಮತ್ತೆ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಮತ್ತೆ ಇಲ್ಲಿಂದ ನಮಗೆ ಇವ್ರ ಚೈಲ್ಡ್ಹುಡ್ ನ ಒಂದು ಸೀನ್ ನ ತೋರಿಸ್ತಾರೆ. ಪ್ಯಾಟ್ರಿಕ್ ಮತ್ತೆ ಲಿಯಮ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇವ್ರನ್ನ ಮನೆಯಿಂದ ಸ್ವಲ್ಪ ದೂರ ಒಂದು ದೊಡ್ಡ ಗುಹೆ ಇರ್ತಿತ್ತು. ಆ ಗುಹೆ ಒಳಗಡೆ ಒಂದು ಮೈನಿಂಗ್ ಕೆಲಸನ ಮಾಡ್ತಾ ಇರ್ತಾರೆ. ಆದ್ರೆ ಸದ್ಯಕ್ಕೆ ಅದನ್ನ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ಆ ಕೆಲಸ ಅರ್ಧಕ್ಕೆ ನಿಂತೋಗಿ ಅಲ್ಲಿ ಯಾರು ಹೋಗ್ಬಾರ್ದು ಅಂದ್ಬಿಟ್ಟು ಒಂದು ಸೀಲ್ ನ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಕ್ ಬಿಡ್ತಾರೆ. ಅದೇ ಒಂದು ಜಾಗಕ್ಕೆ ಈ ಲಿಯಮ್ ಈ ಪ್ಯಾಟ್ರಿಕ್ ನ ಕರ್ಕೊಂಡ್ ಬಂದಿರ್ತಾನೆ, ಬಾ ನೋಡ್ಕೊಂಡ್ ಬರೋಣ ಅಂತ. ಆದ್ರೆ ಪ್ಯಾಟ್ರಿಕ್ ಅಂತೂ ತುಂಬಾ ಹೆದರಿಕೆ ಆಗ್ತಾ ಇರುತ್ತೆ. ವಾಪಸ್ ಹೋಗೋಣ ಬಾ ಅಂತ ಹೇಳ್ತಾ ಇರ್ತಾನೆ. ಏನು ಆಗೋದಿಲ್ಲ ಬಾ ಅಂದ್ಬಿಟ್ಟು ಈ ಲಿಯಮ್ ಕರ್ಕೊಂಡು ಹೋಗ್ತಾ ಇರ್ತಾನೆ.
ಹಾಗೆ ಇಬ್ಬರು ಕೂಡ ಆ ಒಂದು ಗುಹೆನ ನೋಡ್ತಿರ್ಬೇಕಾದ್ರೆ ಪ್ಯಾಟ್ರಿಕ್ ನ ಕಣ್ಣು ಅಲ್ಲಿದ್ದಂತ ಒಂದು ಪ್ಲಮ್ ಟ್ರೀ ಮೇಲೆ ಬೀಳುತ್ತೆ. ಆ ಮರ ಪೂರ್ತಿ ಸ್ಮೂತ್ ಆಗಿರುತ್ತೆ, ಅದರಿಂದ ಯಾವ್ದೇ ಟಾಯ್ನು ಈಸಿಯಾಗಿ ಮಾಡ್ಬೋದು ಅಂದ್ಬಿಟ್ಟು ಅದನ್ನ ಕತ್ತರಿಸ್ಕೊಂಬರೋಣ ಅಂದ್ಬಿಟ್ಟು ಇವನು ಹೋಗ್ತಾನೆ. ಲಿಯಮ್ ಕೂಡ ತಡಿತಾ ಇರ್ತಾನೆ, ಹೋಗ್ಬೇಡ ನೀನು ಅಂದ್ಬಿಟ್ಟು. ಏನೂ ಆಗಲ್ಲ ಇರು, ಹೋಗ್ಬಿಟ್ಟು ಒಂಚೂರು ಕತ್ತರಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಪ್ಯಾಟ್ರಿಕ್ ಬರ್ತಾನೆ. ಈ ಬಂದ್ಬಿಟ್ಟು ಆ ಒಂದು ಮರನ ಕತ್ತರಿಸ್ತಿರ್ಬೇಕಾದ್ರೆ ಆ ಗುಹೆ ಒಳಗಡೆಯಿಂದ ಯಾವ್ದೋ ಒಂದು ಮಿಸ್ಟೀರಿಯಸ್ ಕೈ ಆಚೆ ಬರುತ್ತೆ, ಒಂದು ಕತ್ರಿನ ಹಿಡ್ಕೊಂಡು. ಆಗ ನೋಡ್ತಿದ್ದಂಗೆ ಪ್ಯಾಟ್ರಿಕ್ ನ ಕೂದಲನ್ನ ಟಕ್ಕನಿಗೆ ಕತ್ತರಿಸ್ಬಿಡ್ತಾರೆ. ಕತ್ತರಿಸಿದ ತಕ್ಷಣ ಇವ್ನಿಗೆ ಫುಲ್ ಹೆದರಿಕೆ ಆಗ್ಬಿಟ್ಟು ಇವ್ನು ತಯಾರಿಸಿದಂತಹ ಗೊಂಬೆನ ಅಲ್ಲೇ ಬಿಸಾಕ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ ಇಬ್ರು ಕೂಡ. ಮತ್ತೆ ನಾವಿಲ್ಲಿ ಜೇಕ್ ಮತ್ತೆ ಕರೀನ ನೋಡ್ತೀವಿ. ಹಾಗೆ ಕರೀನ ತನ್ನ ಮಗುನ ಆಟ ಆಡಿಸ್ತಿರ್ಬೇಕಾದ್ರೆ ಸ್ವಲ್ಪ ಕೆಲಸ ಇರುತ್ತೆ ಅವಳಿಗೆ. ಸೊ ಹಾಗಾಗಿ ಅವನೊಬ್ಬನೇ ಬಿಟ್ಬಿಟ್ಟು ನೀನ್ ಆಟ ಆಡ್ತಾ ಇರೋ, ನಾನು ಕೆಲಸ ಮಾಡ್ತಾ ಇರ್ತೀನಿ ಅನ್ಬಿಟ್ಟು ಅವಳ ಪಾಡಿಗಳು ಕೆಲಸ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ಆ ಹುಡುಗ ಒಬ್ಬನೇ ಆ ಜೋಕಾಲಲ್ಲಿ ಮೇಲೆ ಕೂತಿರ್ಬೇಕಾದ್ರೆ ಅವ್ನಿಗೆ ಕಾಡು ಒಳಗಡೆಯಿಂದ ಒಂದು ಡಾಲ್ ಕಾಣಿಸುತ್ತೆ. ಇದರಿಂದ ಅದನ್ನ ಫಾಲೋ ಮಾಡ್ಕೊಂಡು ಇವನು ಕಾಡು ಒಳಗಡೆ ಹೊಂಟೋಗ್ಬಿಡುತ್ತೆ ಆ ಜೇಕ್. ಇಲ್ಲಿ ಕರೀನ ಕೆಲಸ ಮಾಡ್ತಿದ್ದಳು, ತಿರುಗಿ ನೋಡ್ತಾಳೆ, ತನ್ನ ಮಗು ಕಾಣ್ತಾ ಇರೋದಿಲ್ಲ. ಇದರಿಂದ ಜೇಕ್ ಎಲ್ಲೋದೆ ನೀನು ಎಲ್ಲೋದೆ ಅಂತ ಕಿರ್ಚಾಡ್ಕೊಂಡು ಕೂಗ್ತಾ ಇರ್ತಾಳೆ, ಅವನೇನು ರೆಸ್ಪಾನ್ಸ್ ಮಾಡ್ತಾ ಇರೋದಿಲ್ಲ. ಇದರಿಂದ ಇವಳು ಕೂಡ ಕಾಡು ಒಳಗಡೆ ಓಡ್ ಬರ್ತಾಳೆ. ಈ ಕಡೆ ಜೇಕು ಆ ಗೊಂಬೆನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇದು ಬ್ಯಾಗ್ ಮ್ಯಾನ್ದೇ ಒಂದು ಟ್ರಾಪ್ ಆಗಿರುತ್ತೆ. ಇವಳಿಗೆ ಒಂದು ನಿಮಿಷ ಗಾಬರಿ ಆಗ್ಬಿಟ್ಟು ಎಲ್ಲೋದೆ ನೀನು ಅಂತ ಹುಡುಕೊಂಡು ಕಿರ್ಚಾಡ್ಕೊಂಡು ಬರ್ತಾ ಇರ್ತಾಳೆ. ಜೇಕ್ ಕೂಡ ಒಂದು ಮರದಿಂದ ಕಡೆ ಹೊಂಟೋಗ್ಬಿಡ್ತಾನೆ. ಇವಳು ಆಗಾಗ ಮಾಡಿ ಹುಡುಕ್ತಾಳೆ. ಒಂದ್ ಕಡೆ ಕೂತ್ಕೊಂಡು ಈ ಜೇಕು ಫ್ಲೂಟ್ ನ ನುಡಿಸ್ತಾ ಇರ್ತಾನೆ. ಕರೀನ ಬೇಗ ಅವನ ಹತ್ರ ಹೋಗ್ಬಿಟ್ಟು ಅವನ್ನ ಎತ್ಕೊಂಡು ಎಲ್ಲೋಗಿದ್ದೀನಿ ನೀನು ಹಂಗೆ ಹಿಂಗೆ ಅನ್ಬಿಟ್ಟು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾಳೆ. ಇಲ್ಲಿಂದ ಸೀನು ನೈಟ್ಗೆ ಶಿಫ್ಟ್ ಆಗುತ್ತೆ. ಪ್ಯಾಟ್ರಿಕ್ ಮನೆಗೆ ಬರ್ತಾನೆ. ಹಾಗೆ ಇವರಿಬ್ರು ಸೇರ್ಕೊಂಡು ಆ ಪಾಪನ ಕ್ಲೀನಾಗಿ ಮಲಗಿಸ್ತಾರೆ. ಮತ್ತೆ ಆ ಪಾಪು ಹತ್ರ ಒಂದು ಬೇಬಿ ಮಾನಿಟರಿಂಗ್ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ಇದರಿಂದ ಇವ್ರು ನೋಡ್ತಾ ಇರ್ತಾರೆ ಪಾಪು ಏನೇನ್ ಮಾಡುತ್ತೆ ಅಂತ ಎಲ್ಲಾನು ಕೂಡ. ಮತ್ತೆ ಹಾಗೆ ಪ್ಯಾಟ್ರಿಕ್ ಗೆ ಹೇಳ್ತಾ ಇರ್ತಾಳೆ ಇವಳು, ಇವತ್ತು ಕಾಡೊಳಗಡೆ ಹೊಂಟೋಗ್ಬಿಟ್ಟಿದ್ದ, ಬೈ ಮಿಸ್ಟೇಕ್ ಆಗಿ ಕಳ್ದೆ ಹೋಗ್ಬಿಟ್ಟಿದ್ದ ಅಂತ. ಅದಕ್ಕೋಸ್ಕರ ಪ್ಯಾಟ್ರಿಕ್ ಕೂಡ ತಲೆ ಕೆಡಿಸ್ಕೊಂಬೇಡ, ನಮ್ಮ ಮಗುಗೆ ಏನು ಆಗೋದಿಲ್ಲ ಅಂತ ಕರೀನನ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ಇದೆಲ್ಲ ಆದ್ಮೇಲೆ ಇವನು ತನ್ನ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇವನ್ಗೆ ಒಂದು ಮೇಲ್ ಬರುತ್ತೆ. ಏನಪ್ಪಾ ಅಂದ್ರೆ ಇವನು ಒಂದು ಕಂಪ್ನಿಗೆ ರಿಕ್ವೆಸ್ಟ್ ಮಾಡಿರ್ತಾನೆ, ಈ ರೀತಿ ಒಂದು ಮಿಷಿನ್ ನ ಕಂಡಿಡ್ದಿದ್ದೀನಿ, ಇದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ನಂಗೆ ಅಮೌಂಟ್ ಬೇಕು, ನಿಮ್ ಕಡೆಯಿಂದ ಅಮೌಂಟ್ ಬರುತ್ತಾ ಅಂತ. ಆದ್ರೆ ಇದನ್ನ ಅವರು ರಿಜೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಇದರಿಂದ ಫುಲ್ ಕೋಪ ಬಂದ್ಬಿಟ್ಟು ಇವ್ನಿಗೆ ಏನಾಗ್ಬಿಡುತ್ತೆ ಅಂದ್ರೆ ಇವ್ರ ತಂದೆ ಒಂದು ಚಿಕ್ಕ ಚಾಕು ಕೊಟ್ಟಿರ್ತಾರೆ ಗಿಫ್ಟ್ ರೀತಿ, ಅದನ್ನ ಇತ್ತು ಟೇಬಲ್ಗೆ ಹೊಡಿತಾನೆ. ಹೊಡೆದಿದ ತಕ್ಷಣ ಅದು ಮುರಿದೋಗ್ಬಿಡುತ್ತೆ. ಇದಾದ್ಮೇಲೆ ಇವನಿಗೆ ರಿಯಲೈಸ್ ಆಗ್ಬಿಟ್ಟು ಕಾಮ್ ಡೌನ್ ಆಗ್ಬಿಟ್ಟು ಆ ಚಾಕು ಮುರಿದೋಗಿರೋದನ್ನ ಡಸ್ಟ್ಬಿನ್ಗೆ ಹಾಕ್ತಿರ್ಬೇಕಾದ್ರೆ ನೋಡ್ತಾನೆ ಇವ್ರ ಪಾಪು ಎದ್ಬಿಟ್ಟು ಯಾರ ಹತ್ರನೋ ಮಾತಾಡ್ತಾ ಇರುತ್ತೆ. ಇದರಿಂದ ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಇವನು ಅಂದ್ಬಿಟ್ಟು ಎದ್ದೋಗ್ಬಿಟ್ಟು ಅಜ್ಜೇಕ್ ರೂಮ್ ಒಳಗಡೆ ಹೋಗ್ಬಿಟ್ಟು ಕೇಳಿದಾಗ ಯಾರ ಹತ್ರ ನೀನು ಮಾತಾಡ್ತಿದ್ದೆ ಅಂತ ಕೇಳ್ತಾನೆ. ಅದು ಕೂಡ ನಾನು ಡಾಲಿ ಹತ್ರ ಮಾತಾಡ್ತಿದ್ದೆ ಅಂತ ಹೇಳುತ್ತೆ. ಇವನು ಕೂಡ ಇದನ್ನ ನಿದ್ದೆಗಳನ್ನ ಮಾತಾಡ್ತಿರ್ಬೇಕು ಇವನು ಅಂದ್ಬಿಟ್ಟು ಮತ್ತೆ ಅಜ್ಜೇಕ್ನ ಮಲ್ಕಿಸ್ಬಿಟ್ಟು ಆ ಒಂದು ರೂಮ್ ನ ಕಿಟಕಿನ ಓಪನ್ ಮಾಡಿ ನೋಡ್ತಾನೆ ಯಾರು ಕಾಣಿಸ್ತಾ ಇದಾರೆ ಅಂತ. ಆಗ ಈ ಕಿಟಕಿ ಮೇಲೆ ಯಾರೊಬ್ರು ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಿಂದ ಕಿಟಕಿನ ಕ್ಲೋಸ್ ಮಾಡ್ಬಿಟ್ಟು ಯಾರು ಇರ್ಬೋದು ಅಂದ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ರೂಮ್ ಇಂದ ಆಚೆ ಬರ್ತಾನೆ. ಲೈಟ್ ಎಲ್ಲ ತಿಡೀರಂಗ್ ಆಫ್ ಆಗ್ಬಿಡುತ್ತೆ ಎಲ್ಲ. ಇದರಿಂದ ಭಯ ಪಡ್ಕೊಂಡೆ ಕಿಚನ್ ಹತ್ರ ಹೋಗ್ತಾನೆ. ಕಿಚನ್ ಹತ್ರ ಹೋಗ್ಬಿಟ್ಟು ಕಿಟಕಿಯಿಂದ ಬಗ್ ನೋಡ್ತಾ ಇರ್ಬೇಕಾದ್ರೆ ಇವನ್ಗೆ ಒಂದು ಜಿಪ್ ಓಪನ್ ಮಾಡ್ತಿರೋಂತ ಒಂದು ಶಬ್ದ ಕೇಳಿಸುತ್ತೆ. ಮತ್ತೆ ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಇವನು ತನ್ನ ಪಾಡಿಗೆ ಬೆಡ್ರೂಮ್ಗೆ ಬರ್ತಾನೆ. ಬಂದ್ಬಿಟ್ಟು ಅಲ್ಲೂ ಕೂಡ ಕಿಟಕಿಲ್ ಬಗ್ ನೋಡ್ತಾ ಇರ್ತಾನೆ ಕಾಣಿಸುತ್ತೆ ಅಂತ. ಆಗ ಇವನಂತೆ ಕರೀನ ಎದ್ಬಿಟ್ಟು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಇವನು ಕೂಡ ಯಾತು ಜಿಪ್ಪು ಓಪನ್ ಮಾಡ್ತಿರೋ ಶಬ್ದ ನನಗೆ ಕೇಳಿಸ್ತೈತೆ, ಬೇಕಿದ್ರೆ ನೀನು ಬಂದು ಕೇಳಿಸ್ಕೊ ಅಂದ್ಬಿಟ್ಟು ಅವ್ರ ಹಿಂತಿನೂ ಕೂಡ ಕರಿತಾನೆ. ಅವಳು ಕೂಡ ಬಂದು ಕೇಳಿಸ್ಕೊತಿರ್ಬೇಕಾದ್ರೆ ಟಕ್ಕನಿಗೆ ಇವ್ರ ಮಗು ಇರೋ ರೂಮಲ್ಲಿ ಏನೋ ಶಬ್ದ ಬಂದಂಗೆ ಆಗ್ಬಿಡುತ್ತೆ. ಇಬ್ರು ಕೂಡ ಗಾಬರಿಯಿಂದ ಹೋಗಿ ನೋಡಿದಾಗ ಆ ಪಾಪು ಅಳ್ತಾ ಇರುತ್ತೆ. ಪ್ಯಾಟ್ರಿಕ್ ಹೋಗ್ಬಿಟ್ಟು ಆ ಮಗುನ ಎತ್ಕೊಂಡು ಅವಳು ಅವ್ರ ಹಿಂತಿ ಕೈ ಕೊಟ್ಬಿಟ್ಟು ಹೋಗಿ ಒಳಗಡೆ ರೂಮಲ್ಲಿ ಕ್ಲೋಸ್ ಮಾಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ಇನ್ನು ಬೇಸ್ಕೆಟ್ ಬ್ಯಾಟ್ನ ತಗೊಂಡು ಯಾರು ಇದಾರ ಅಂತ ಹುಡುಕೊಂಡು ಕೆಳಗಡೆ ಬರ್ತಾನೆ. ಬಂದು ನೋಡ್ತಾನೆ ಯಾರು ಕೂಡ ಹಂಗೆ ಸಿಗೋದಿಲ್ಲ. ಹಾಗೆ ಇವನು ಮನೆಯಿಂದ ಆಚೆಗಡೆ ಬರ್ತಾನೆ ಗಾರ್ಡನ್ ಹತ್ರ. ಬಂದ್ಬಿಟ್ಟು ಆ ಫಾರೆಸ್ಟ್ ನ ನೋಡ್ಬಿಟ್ಟು ಯಾರೋ ನೀನು ಆಚೆ ಬರೋ, ದಮ್ಮಿದ್ರೆ ಆಚೆ ಬರೋ ನೀನು ಅಂತ ಬೇಸ್ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾನೆ. ಹಬ್ಬಗಳು ಕೂಡ ಅವನಿಗೆ ಜಿಪ್ ಓಪನ್ ಮಾಡ್ತಿರೋಂಥ ಒಂದು ಶಬ್ದನೇ ಕೇಳಿಸುತ್ತೆ. ಇದನ್ನ ನೋಡ್ಬಿಟ್ಟು ಇವನು ತುಂಬಾ ಎದುರುಕೊಂಡ್ಬಿಡ್ತಾನೆ. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಪೊಲೀಸವ್ರನ್ನ ಕರ್ಸಿರ್ತಾರೆ. ಪೊಲೀಸ್ನವ್ರು ಬಂದ್ಬಿಟ್ಟು ಇವ್ರ ಮನೆನ ಕ್ಲೀನ್ ಆಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾರೊಬ್ರು ಇವ್ರ ಮನೆ ಒಳಗಡೆ ಬಂದಿದ್ದಂತೂ ಕನ್ಫರ್ಮ್. ಬಟ್ ಆದ್ರೆ ಇವ್ರ ಮನೆಯಲ್ಲಿರೋ ಯಾವುದೇ ಒಂದು ವಸ್ತುವನ್ನ ಕತ್ಕೊಂಡೋಗಿರೋದಿಲ್ಲ. ಮತ್ತೆ ಇವ್ರ ಮನೆ ಮೇಲ್ಗಡೆ ಹೋಗಿ ನೋಡ್ತಾರೆ, ಅದೇ ಕಿಟಕಿ ಹತ್ರ ಅಲ್ಲಿ ಉಡ್ಡಿದ್ದು ತಯಾರು ಮಾಡಿರೋ ಟಾಯ್ಸ್ ಗಳು ಎಷ್ಟೊಂದು ಬಿದ್ದಿರ್ತವೆ. ಇದನ್ನೆಲ್ಲಾನು ಕೂಡ ಪೊಲೀಸ್ನವ್ರು ನೋಡ್ಬಿಟ್ಟು ನಿನ್ಗೊಂದು ಸೆಕ್ಯೂರಿಟಿ ಅಲಾರ್ಮ್ ಸಿಸ್ಟಮ್ ನ ಕೊಡ್ತೀನಿ, ಅದನ್ನ ನಿಮ್ಮ ಮನೆ ಒಳಗಡೆ ಹಾಕಿಸ್ಕೊ ಅಂತ ಹೇಳಿ ಇನ್ನೇನಾದ್ರು ಪ್ರಾಬ್ಲಮ್ ಇದ್ರೆ ಅವನ ಆದಷ್ಟು ಬೇಗ ಹಿಡಿದಾಕ್ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಪ್ಯಾಟ್ರಿಕ್ ತನ್ನ ಡಸ್ಟ್ಬಿನ್ ಅಲ್ಲಿರೋ ಕಸನ ಬಿಸಾಕಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆ ಡಸ್ಟ್ಬಿನ್ ಒಳಗಡೆ ಇವನ್ ಚಿಕ್ಕ ವಯಸ್ಸಲ್ಲಿ ತಯಾರಿಸಿದ ಗೂಬೆಯ ಒಂದು ಮರದ್ದು ಕೊಂಬೆ ಸಿಗುತ್ತೆ. ಒಂದ್ ನಿಮಿಷ ಇವನ್ಗೆ ಶಾಕ್ ಆಗೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಇದು ಚಿಕ್ಕ ವಯಸ್ಸಲ್ಲೇ ಕಳೆದೋಗ್ಬಿಟ್ಟಿರುತ್ತೆ, ಇದೇಂಗ್ ಮತ್ತೆ ಇಲ್ಲಿಗೆ ಬಂತು ಅಂತ ಒಂದ್ ನಿಮಿಷ ಶಾಕಿಂಗ್ ಅಲ್ಲೇ ಇರ್ತಾನೆ. ಮತ್ತೆ ಇವನು ಅಲ್ಲಿಂದ ಸ್ಟೋರ್ ರೂಮ್ಗೆ ಬರ್ತಾನೆ. ಇವ್ರ ಹೆಂಡತಿ ಏನಾರು ಕಳ್ತನ ಆಗಿದ್ಯಾ ಏನಾರ ಇಲ್ವಂತ ಚೆಕ್ ಮಾಡ್ಕೋತಾ ಇರ್ತಾಳೆ. ಅವಳ ಹತ್ರ ಬಂದ್ಬಿಟ್ಟು ಇದು ಟಾಯ್ ನಿನ್ಗೆ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಅವಳು ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ,
ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಳೆ. ಮತ್ತೆ ಕರೀನಾ ಪ್ಯಾಟ್ರಿಕ್ ಕೈಗೆ ಆ ಫ್ಲೂಟ್ನ ಕೊಟ್ಬಿಟ್ಟು ಇದನ್ನ ಬಿಸಾಕು ಅಂತ ಹೇಳ್ತಾಳೆ. ಅವನು ಕೂಡ ಏನಕ್ಕೆ ಬಿಸಾಕ್ಬೇಕಿದ್ನ, ಇದರಿಂದ ಜೇಕು ತುಂಬಾ ಚೆನ್ನಾಗಿ ಆಟ ಆಡ್ತಾನಲ್ಲ ಅಂದಾಗ ಇದು ಸ್ವಲ್ಪ ಇರಿಟೇಟ್ ಮಾಡುತ್ತೆ ನಮಗೆ, ಅದಕ್ಕೋಸ್ಕರ ಇದನ್ನ ಬಿಸಾಕ್ಬಿಡು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅವನು ಕೂಡ ಸರಿ ಹೂ ಅಂದ್ಬಿಟ್ಟು ಅದು ಮತ್ತೆ ವಾಪಸ್ ಅದನ್ನ ಅಲ್ಲೇ ಇಟ್ಬಿಡ್ತಾನೆ ಸ್ಟೋರ್ ರೂಮಲ್ಲೇ, ಬಿಸಾಕೋದಿಲ್ಲ ಅದನ್ನ. ಮತ್ತೆ ನೈಟು ಪ್ಯಾಟ್ರಿಕ್ಕು ಜೇಕ್ನ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಜೇಕು ಪದೇ ಪದೇ ಕೇಳ್ತಾ ಇರ್ತಾನೆ, ಫ್ಲೂಟ್ ಬೇಕು ನನಗೆ ಅಂತ. ಸರಿ ಆಯಿತು, ನಿಂಗೆ ಅದನ್ನ ನಾನು ತಂದ್ಕೊಡ್ತೀನಿ, ನಾನು ಕೇಳ್ದಾಗಲ್ಲ ನೀನು ನಾನು ಸರಿ ಇದ್ದೀನಿ ಅಂತ ನೀನು ನನಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೋರ್ ರೂಮ್ಗೆ ಹೋಗ್ತಾನೆ ತೊಗೊಂಬರೋಣ ಅಂತ. ಹೋಗೋ ದಾರಿಲಿ ಮಧ್ಯೆ ಕೂಗ್ತಾನೆ ಇರ್ತಾನೆ, ಜಾಕ್ ನೀನು ಹೇಗಿದೆಯಾ ಅಂತ. ಅದಕ್ಕೆ ಆ ಹುಡುಗನ ಕೂಡ ನಾನು ಚೆನ್ನಾಗಿದ್ದೀನಿ, ನಾನು ಸರಿ ಇದ್ದೀನಿ ಅಂತ ಕೂಡ ಆನ್ಸರ್ ಮಾಡ್ತಾ ಇರುತ್ತೆ. ಇವನು ಸ್ಟೋರ್ ರೂಮ್ ಒಳಗಡೆ ಬಂದ್ಬಿಟ್ಟು ಆ ಫ್ಲೂಟ್ನ ಹುಡುಕ್ತಾನೆ, ಬಟ್ ಆದರೆ ಇವನಿಗೆ ಫ್ಲೂಟ್ ಎಲ್ಲೂ ಕೂಡ ಸಿಗೋದಿಲ್ಲ. ಮತ್ತೆ ಈ ಕಡೆ ನೋಡಿದ್ರೆ ಈ ಜೇಕು ಕಣ್ಣಿಗೆ ಆ ಡಾಲಿ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಪ್ಯಾಟ್ರಿಕ್ಕು ಮತ್ತೆ ಇವನು ಅವ್ನ ಮಗನ ಕೂಗ್ತಾನೆ, ಆದರೆ ಈ ಸಲ ಅವ್ರ ಮಗ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ. ಇದರಿಂದ ಏನಾರು ಆಗಿರ್ಬೋದು ಅಂದ್ಬಿಟ್ಟು ಬೇಗ ಇವನ್ ಕಡೆ ಬರೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಜೇಕ್ ಹತ್ರ ಅದೇ ಆ ಮಿಸ್ಟೀರಿಯಸ್ ವ್ಯಕ್ತಿ ಬ್ಯಾಗ್ ಮ್ಯಾನು ಈ ಒಳಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತಾನೆ. ಪ್ಯಾಟ್ರಿಕ್ ಮತ್ತೆ ಅವ್ರ ಹೆಂಡತಿ ಕರೀನ ಇಬ್ರು ಕೂಡ ಒಂದು ಬಾತ್ರೂಮ್ ಒಳಗಡೆ ಬರ್ತಾರೆ. ಬಂದು ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ಮತ್ತೆ ಇವ್ರ ಹೆಂಡತಿ ಕೇಳ್ತಾಳೆ ಅವ್ರ ಮಗುನ, ನೀನು ಯಾರ ಜೊತೆ ಆಟ ಆಡ್ತಿದ್ದೆ ಅಂತ. ಅದಕ್ಕೆ ಅವನು ಕೂಡ ನಾನು ಡಾಲಿ ಜೊತೆ ಆಟ ಆಡ್ತಿದ್ದೆ ಅಂತ ಮತ್ತೆ ಅದನ್ನೇ ಹೇಳ್ತಾನೆ. ನೆಕ್ಸ್ಟ್ ಪ್ಯಾಟ್ರಿಕ್ ಹೋಗ್ಬಿಟ್ಟು ಆ ಫ್ಲೂಟ್ನ ತುಂಬಾ ಹುಡುಕಾಡ್ತಾನೆ, ಇಲ್ಲಿ ಎಲ್ಲಾ ಕಡೆ ಡಸ್ಟ್ಬಿನ್ ಹುಡುಕ್ತಾನೆ, ಬಟ್ ಇವನ್ಗೆ ಆ ಫ್ಲೂಟ್ ಅಂತೂ ಸಿಗೋದೇ ಇಲ್ಲ. ಮತ್ತೆ ಇದಾದ್ಮೇಲೆ ತನ್ನ ಮಗುನ ಬೇರೆ ಕಡೆ ಮನ್ಗಿಸಿದ್ರೆ ಸರೋಗೋದಿಲ್ಲ ಅನ್ಬಿಟ್ಟು ಇವ್ರ ಮಗುನ ಇವನ್ ಪಕ್ಕನೆ ಮನ್ಗಿಸ್ಕೋತಾರೆ. ಹೀಗೆ ಪ್ಯಾಟ್ರಿಕ್ ಮನ್ಗಿರ್ಬೇಕಾದ್ರೆ ಇವನ ಒಂದು ಚೈಲ್ಡ್ಹುಡ್ ನೆನಪು ಇವನ್ಗೆ ಮತ್ತೆ ಕಾಣುತ್ತೆ. ಅದರಲ್ಲಿ ಈ ಪ್ಯಾಟ್ರಿಕ್ನ ತಂದೆ ಬಂದ್ಬಿಟ್ಟು ನೆನೆ ನೀನು ಲಿಯಮ್ ಜೊತೆಗೆ ಆ ಮೈನಿನ ಜಾಗಕ್ಕೆ ಹೋಗಿದ್ದ, ಆ ಒಂದು ಗುಹೆ ಒಳಗಡೆ ಹೋಗಿದ್ದ ಅಂತ ಕೇಳ್ತಾರೆ. ಅದಕ್ಕೆ ಇವನು ಕೂಡ ಹೌದು ಅಂತ ಹೇಳ್ತಾನೆ. ಸರಿ ಬಾ, ನಿಂಗೆ ಏನೋ ಒಂದು ಹೇಳಬೇಕು ಅಂದ್ಬಿಟ್ಟು ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅದೇ ಜಾಗಕ್ಕೆ. ಮತ್ತೆ ಸೀನು ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಇವನ್ಗೆ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನೀವು ಸೆಕ್ಯೂರಿಟಿ ಸಿಸ್ಟಮ್ನ ಆನ್ ಮಾಡಿಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಇವನು ಅದನ್ನ ಆನ್ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಎದ್ದು ಹೋಗ್ಬಿಟ್ಟು ಡೋರ್ ಹತ್ರ ಆ ಸೆಕ್ಯೂರಿಟಿ ಸಿಸ್ಟಮ್ನ ಆನ್ ಮಾಡ್ತಾನೆ. ಆನ್ ಮಾಡ್ಬಿಟ್ಟು ವಾಪಸ್ ಹೋಗ್ತಿರ್ಬೇಕಾದ್ರೆ ಕಿಟಕಿಯಿಂದ ನೋಡ್ತಾನೆ ಇವ್ರನ್ನ ಒಂದು ಸ್ಟೋರ್ ರೂಮ್ ಡೋರ್ ಓಪನ್ ಆಗಿರುತ್ತೆ. ಇದರಿಂದ ಯಾರು ಓಪನ್ ಮಾಡಿರ್ಬೋದು ಅಂದ್ಬಿಟ್ಟು ಆ ಸೆಕ್ಯೂರಿಟಿ ಸಿಸ್ಟಮ್ನ ಬರೀ 30 ಸೆಕೆಂಡ್ಗೆ ಮಾತ್ರ ಓಪನ್ ಮಾಡ್ಬಿಟ್ಟು ಇವನು ಮನೆ ಆಚೆ ಬರ್ತಾನೆ. ಮನೆ ಆಚೆ ಬಂದ್ಬಿಟ್ಟು ಆ ಒಂದು ಸ್ಟೋರ್ ರೂಮ್ ಒಳಗಡೆ ಹೋಗ್ತಾನೆ. ಒಂದು ಬ್ಯಾಟರಿನ ಆನ್ ಮಾಡ್ಬಿಟ್ಟು ಎಲ್ಲಾ ಕಡೆ ಹುಡುಕ್ ನೋಡ್ತಾನೆ. ಅಲ್ಲಿ ಇವನ್ಗೆ ಯಾರು ಕಾಣಿಸೋದಿಲ್ಲ, ಆದ್ರೆ ಇವನ್ಗೆ ಒಂದು ಗೊಂಬೆ ಕಾಣಿಸುತ್ತೆ. ಆ ಗೊಂಬೆನ ಇವನು ತನ್ನ ಕೈಲಿ ಹಿಡ್ಕೊಂಡಾಗ ನೋಡಿದಾಗ ಆ ಗೊಂಬೆ ಹತ್ರ ಒಂದು ಹ್ಯಾಟ್ ಇರುತ್ತೆ. ಅದು ಇವಂದೇ ಹ್ಯಾಟ್ ಆಗಿರುತ್ತೆ, ಚಿಕ್ಕ ವಯಸ್ಸಲ್ಲಿ ಕಳೆದೋಗಿರುತ್ತೆ ಈ ಹ್ಯಾಟು ಕೂಡ. ಮತ್ತೆ ಆ ಗೊಂಬೆ ಸೇಮ್ ನೋಡೋದಕ್ಕೆ ಇವನ್ ತರನೇ ಇರುತ್ತೆ. ಇದರಿಂದ ನೋಡ್ಬಿಟ್ಟು ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ಮತ್ತೆ ಆ ಗೊಂಬೆನೆಲ್ಲ ಬಿಸಾಕ್ಬಿಟ್ಟು ತನ್ನ ಮನೆ ಒಳಗಡೆ ವಾಪಸ್ ಹೋಗೋಣ ಅಂತ ನೋಡಿದ್ರೆ ಡೋರು ಲಾಕ್ ಆಗೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಇನ್ನು ಸೆಕ್ಯೂರಿಟಿ ಸಿಸ್ಟಮ್ನ ಬರೀ 30 ಸೆಕೆಂಡ್ ಮಾತ್ರ ಆನ್ ಮಾಡಿದ್ದ, ಈಗ ಡೋರ್ ಓಪನ್ ಆಗೋದಿಲ್ಲ. ಇದರಿಂದ ಬೇರೆ ಕಡೆಯಿಂದ ಹೋಗೋಣ ಅಂತ ನೋಡ್ತಾನೆ, ಎಲ್ಲೂ ಕೂಡ ಡೋರ್ ಓಪನ್ನೇ ಇರೋದಿಲ್ಲ, ಎಲ್ಲ ಕಡೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಇವ್ರನ್ನ ಒಂದು ಕಿಚನ್ ಡೋರ್ ಹತ್ರ ಈ ನಾಯಿ ಬರೋದಕ್ಕೆ, ಬೆಕ್ಕಳು ಸಾಕಿರ್ತಾರಲ್ಲ ಅವುಗಳು ಬರೋದಕ್ಕೆ ಒಂದು ಚಿಕ್ಕ ಜಾಗ ಇರುತ್ತೆ. ಅದರಿಂದ ಬರೋದಕ್ಕೆ ಟ್ರೈ ಮಾಡ್ತಾನೆ, ಆಗೋದಿಲ್ಲ. ಆ ಡೋರ್ನ ಓಪನ್ ಮಾಡೋಕ್ಕೂ ಟ್ರೈ ಮಾಡ್ತಾನೆ, ಆಗ್ತಾ ಇರೋದಿಲ್ಲ. ಆಗ ನೋಡ್ತಾನೆ ಇವನ್ಗೆ ಒಂದು ವಿಚಿತ್ರವಾಗಿರೋ ಶಬ್ದ ಇವನ ಮನೆ ಒಳಗಡೆ ಕೇಳಿಸ್ತಾ ಇರುತ್ತೆ. ಇದೇನಿದು ಹಿಂಗ್ ಶಬ್ದ ಬರ್ತೈತಲ್ಲ ಅಂತ ಇವ್ನು ನೋಡಿದಾಗ ಆ ಒಂದು ಬ್ಯಾಗ್ ಮ್ಯಾನ್ ವ್ಯಕ್ತಿ ಕೂತ್ಕೊಂಡು ಆ ಒಂದು ಫ್ಲೂಟ್ನ ಹಿಡ್ಕೊಂಡು ನುಡಿಸ್ತಾ ಇರ್ತಾನೆ. ಇದು ನೋಡಿ ಒಂದು ನಿಮಿಷ ಹೆದರ್ಕೊಂಡ್ಬಿಟ್ಟು ಆ ಡೋರ್ ಗ್ಲಾಸ್ನ ಹೊಡೆದಾಕ್ಬಿಟ್ಟು ಆ ಡೋರ್ನ ಓಪನ್ ಮಾಡ್ಬಿಟ್ಟು ಮನೆ ಒಳಗಡೆ ಬಂದು ನೋಡ್ತಾನೆ. ಆವಾಗ ಆದರೆ ಆ ವ್ಯಕ್ತಿ ಅಲ್ಲಿ ಇರೋದೇ ಇಲ್ಲ. ಇದರಿಂದ ತನ್ನ ಹೆಂಡತಿ ಮಕ್ಕಳು ಸೇಫ್ ಆಗಿದ್ದಾರೆ ಅಂತ ಹೋಗಿ ನೋಡ್ತಾನೆ, ಅವ್ರು ಪೂರ್ತಿ ಸೇಫ್ ಆಗಿರ್ತಾರೆ. ಇದರಿಂದ ಇವನು ರೂಮ್ ಒಳಗಡೆ ಹೋಗ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಮತ್ತೆ ಅವರು ಪೊಲೀಸವ್ರನ್ನ ಕರೆಸಿರ್ತಾರೆ. ಆ ಪೊಲೀಸ್ ಆಫೀಸರು ಕೂಡ ನಮ್ಗೆ ಯಾವುದೇ ರೀತಿ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ, ಮತ್ತೆ ಯಾವುದೇ ರೀತಿಯ ಓಡಾಡ್ತಿರೋ ಶಬ್ದ ಸಿಕ್ಕಿಲ್ಲ, ಏನೂ ಒಂದು ಕಳೆದೋಗಿಲ್ಲ ಅಂತ ಮತ್ತೆ ಅದನ್ನೇ ಹೇಳ್ತಾರೆ. ಆದರೆ ಇವನಿ ಮಾತ್ರ ಕನ್ಫರ್ಮ್ ಆಗಿರುತ್ತೆ, ನೆನ್ನೆ ನೈಟು ನಮ್ಮ ಮನೆ ಒಳಗಡೆ ಯಾರೊಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ನನ್ನ ಮಗುದು ಫ್ಲೂಟ್ ಹಿಡ್ಕೊಂಡು ನುಡಿಸ್ತಿದ್ದ ಅಂತ ಹೇಳ್ತಾನೆ. ಇದನ್ನೆಲ್ಲ ಪೊಲೀಸ್ನವ್ರು ನೋಡ್ಬಿಟ್ಟು ರೀಸೆಂಟಾಗಿ ಟೌನಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದಾನ, ಏನನ್ನ ನಾವು ತಿಳ್ಕೊತೀವಿ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇವ್ರ ಅಣ್ಣ ಲಿಯಮ್ ಹತ್ರ ಬರ್ತಾನೆ. ಲಿಯಮ್ ಹತ್ರ ಬಂದ್ಬಿಟ್ಟು ಆ ಮರದಿಂದ ತಯಾರಿಸಿರೋ ಗೊಂಬೆನ ಕೊಡ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ಇದನ್ನ ನಾನು ಒಂದೇ ತಯಾರಿಸ್ತಿದ್ದು, ಅದು ನನ್ನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕಳೆದೋಗಿತ್ತು. ಅದಾದ್ಮೇಲೆ ಈ ರೀತಿ ಗೊಂಬೆನ ನಾನು ತಯಾರಿಸೇ ಇಲ್ಲ, ಇದು ಮತ್ತೆ ನನ್ನ ಒಂದು ಡಸ್ಟ್ಬಿನ್ ಒಳಗಡೆ ಸಿಕ್ಕಿದೆ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಮತ್ತೆ ಹಾಗೆ ಒಂದು ಹ್ಯಾಟ್ನು ಕೂಡ ಕೊಡ್ತಾನೆ. ಇದು ಒಂದು ಚಿಕ್ಕ ವಯಸ್ಸಲ್ಲಿ ಆಗ್ತಿರ್ಬೇಕಾದ್ರೆ ಅದು ಕೂಡ ಕಳೆದೋಗಿರುತ್ತೆ, ಇದೇಂಗ್ ಸಿಕ್ತು ಅಂತ ಅದನ್ನು ಕೂಡ ಕೇಳ್ತಾನೆ. ಅದಕ್ಕೆ ಇವ್ರ ಅಣ್ಣ ಲಿಯಮ್ ಕೂಡ, ನೋಡು ನೀನು ಹೊಸದಾಗಿ ಬಂದಿದ್ಯಲ್ಲ, ನಿನಗೆ ಹಳೆ ವಿಷಯಗಳೆಲ್ಲ ಮತ್ತೆ ನಿನಗೆ ಟ್ರಿಗರ್ ಆಗ್ಬಿಟ್ಟು ನಿನ್ಗೆ ಅದೇ ಕಾಡ್ತಾ ಇದೆ. ನೀನು ಮುಂಚೆ ಒಬ್ರ ಹತ್ರ ಟ್ರೀಟ್ಮೆಂಟ್ ತಗೋತಿದ್ದಲ್ಲ ಸೈಕಾಟ್ರಿಕ್ ಹತ್ರ, ಅವ್ರ ಹತ್ರ ನೀನು ಮತ್ತೆ ಹೋಗು, ನಿಂಗೇನೋ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಮತ್ತೆ ಇಲ್ಲಿ ನಮಗೆ ಕರೀನಾ ಮತ್ತೆ ಜೇಕ್ನ ತೋರಿಸ್ತಾರೆ. ಇವರಿಬ್ರು ಕೂಡ ಒಂದು ಪಾರ್ಕಲ್ಲಿ ಕೂತಿರ್ತಾರೆ. ಆಗ ಈ ಜೇಕು ಪಾಪು ಬಂದ್ಬಿಟ್ಟು ಕರೀನಾ ಹತ್ರ ಒಂದು ಡ್ರಾಯಿಂಗ್ ಶೀಟ್ಗಳನ್ನ ಕೊಡುತ್ತೆ. ಕೊಟ್ಬಿಟ್ಟು ಒಂದು ಜಾರೋ ಬಂಡೆ ಗುಹೆ ತರ ಇರುತ್ತೆ, ಅದ್ರೊಳಗಡೆ ಹೊಂಟೋಗ್ಬಿಡುತ್ತೆ. ಕರೀನಾ ಕೂಡ ಆ ಒಂದು ಡ್ರಾಯಿಂಗ್ ಶೀಟ್ನ ನೋಡಿದಾಗ ಅದರಲ್ಲಿ ಇವ್ರಗಳ ಫೋಟೋ, ಆ ಒಂದು ಸಿಚುವೇಶನ್ ಫೋಟೋ ರಿಲೇಟ್ ಆಗಿ ಒಂದು ಫೋಟೋ ಇರುತ್ತೆ. ಇದನ್ನು ನೋಡ್ಬಿಟ್ಟು ಕರೀನಾ ತನ್ನ ಮಗುನ ಕರ್ಕೊಂಬರೋಣ ಅನ್ಬಿಟ್ಟು ಆ ಒಂದು ಜಾರೋ ಬಂಡೆ ಒಳಗಡೆ ಹೋಗ್ತಾಳೆ. ಅವಳು ಅಲ್ಲೋಗಿ ನೋಡಿದಾಗ ಅಲ್ಲಿ ಈ ಬ್ಯಾಗ್ ಮ್ಯಾನ್ ಬಂದ್ಬಿಟ್ಟು ಇವನ್ ಮಗುನ ಒಂದು ಬ್ಯಾಗ್ ಒಳಗಡೆ ತುರಿಕೊಂಡು ಹೋಗ್ತಾ ಇರೋಂತ ಒಂದು ಕನಸು ಈ
ಪೆಟ್ರಿಕಿಗೆ ಬಿದ್ದುಬಿಡುತ್ತೆ. ಹಾಗಾಗಿ ಟಾಕಾನೆಗೆ ಇವನು ಎಚ್ಚರಿಕೆ ಆಗ್ಬಿಡ್ತಾನೆ. ಮತ್ತೆ ಇಲ್ಲಿಂದ ನಾಳೆ ಒಬ್ಳು ಸೈಕಾಟ್ರಿಕ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಇವಳ ಹೆಸರು ಬರ್ಬರಾ ಅಂತ. ಬರ್ಬರ ಕೂಡ ಅವ್ರ ವೈಫ್ ಹತ್ರ ನಾನು ಪ್ಯಾಟ್ರಿಕ್ ಇದಕ್ಕಿಂತ ಮುಂಚೆನೆ ಕೂಡ ಮೀಟ್ ಆಗಿದ್ವಿ. ಅವ್ನ ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ತುಂಬಾ ಕನ್ಸುಗಳು ಅವನಿಗೆ ಬೀಳ್ತಿತ್ತು. ಆ ಟೈಮಲ್ಲಿ ನಾನು ಇವನಿಗೆ ಹೆಲ್ಪ್ ಮಾಡಿದ್ದು ಅಂತ ಅದನ್ನ ಹೇಳ್ತಾ ಇರ್ತಾಳೆ. ಮತ್ತೆ ಇಲ್ಲಿಂದ ನಾವು ಒಂದು ಪಾಸ್ಟ್ ಸೀನ್ ನೋಡ್ತೀವಿ. ಅವ್ರ ತಂದೆ ಅದೇ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಕಾಪರ್ ಮೈನ್ ಜಾಗಕ್ಕೆ ಹೋಗೋ ಜಾಗದಲ್ಲಿ ಇಲ್ಲಿ ಮುಂಚೆ ಒಂದು ಕೆಲಸ ನಡೀತಿತ್ತು. ಆದ್ರೆ ಇದ್ದಕ್ಕಿದ್ದಂಗೆ ಗೌರ್ಮೆಂಟ್ ಅವ್ರು ಹೇಳಿ ಇದನ್ನು ಮುಚ್ಚಿ ಹಾಕ್ಬಿಟ್ರು ಅಂತ. ಏಂತಕ್ಕೆ ಅಂತ ಇವನು ಕೇಳಿದಾಗ ಇಲ್ಲೊಬ್ಬ ಬ್ಯಾಗ್ ಮ್ಯಾನ್ ಇರ್ತಾನೆ ಅಂತ. ಆ ಒಂದು ಬ್ಯಾಗ್ ಮ್ಯಾನ್ನ ಇವರು ನೋಡಿರ್ತಾರೆ, ಆ ವರ್ಕರ್ಸ್ಗಳು ನೋಡಿದ್ರು. ಅದಕ್ಕೋಸ್ಕರ ಹೆದರ್ಕೊಂಡು ಇಲ್ಲಿ ಕೆಲಸ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಅಂತ. ಈ ಬ್ಯಾಗ್ ಮ್ಯಾನು ನೈಟ್ ಹೊತ್ತು ಬಂದ್ಬಿಟ್ಟು ಈ ಮಕ್ಕಳನ್ನೆಲ್ಲ ಎತ್ತಾಕೊಂಡು ತನ್ನ ಬ್ಯಾಗ್ ಒಳಗಡೆ ತೋರಿಕೊಂಡು ಹೊರಟೋಗ್ತಾನೆ ಅಂತ ಹೇಳ್ತಾನೆ. ಆದರೆ ಆ ಬ್ಯಾಗ್ ಮ್ಯಾನ್ ಎಂಥ ಮಕ್ಕಳನ್ನ ಇವನು ಅಟ್ಯಾಕ್ ಮಾಡ್ತಾನೆ ಅಂದರೆ ಯಾರು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿರ್ತಾರೋ, ಯಾರು ತನ್ನ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಅಂತ ಅನ್ಕೊಂಡಿರ್ತಾರೋ ಅಂತಹ ಮಕ್ಕಳನ್ನ ಇವನು ಭಯಪಡಿಸಿ ತನ್ನ ಜೊತೆಗೆ ಅಂದರೆ ತನ್ನ ಬ್ಯಾಗ್ ಒಳಗಡೆ ಹಾಕೊಂಡು ತನ್ನ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ ಅಂತ ಹೇಳಿ ಈ ಬ್ಯಾಗ್ ಮ್ಯಾನ್ ಬಗ್ಗೆ ಎಲ್ಲ ವಿಷಯನೂ ಅವ್ರ ಮಗುಂಗೆ ಹೇಳ್ತಾ ಇರ್ತಾನೆ. ಮತ್ತೆ ಅಲ್ಲಿಂದ ಸೀನು ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಬರ್ಬರೇ ಹೇಳ್ತಾ ಇರ್ತಾಳೆ ಇವನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಇವನು ಯಾವುದೇ ಡ್ರಾಯಿಂಗ್ಗಳನ್ನ ಬಿಡಿಸಿದ್ದ ಅದನ್ನೆಲ್ಲನೂ ಕೂಡ ಕರೀನಾಗೆ ತೋರಿಸ್ತಾ ಇರ್ತಾಳೆ. ಬರ್ಬರ ಅವಾಗ ಇದನ್ನೆಲ್ಲ ನೋಡ್ಬಿಟ್ಟು ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಅವಳಿಗೆ ಈ ರೀತಿ ಒಂದು ಬ್ಯಾಗ್ ಮ್ಯಾನ್ ಒಂದು ಎಂಟಿಟಿ ಇರುತ್ತೆ. ಅದೇನ್ ಮಾಡುತ್ತಪ್ಪ ಅಂದ್ರೆ ಈ ರೀತಿ ಮಕ್ಕಳುಗಳನ್ನೆಲ್ಲ ತನ್ನ ಒಂದು ಬ್ಯಾಗ್ ಒಳಗಡೆ ಹಾಕೊಂಡು ತನ್ನ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೊಂಟೋಗ್ಬಿಡುತ್ತೆ ಅಂತ. ಈ ಒಂದು ಎಂಟಿಟಿಗೆ ಮಕ್ಕಳು ಭಯ ಪಡ್ಕೊಂಡ್ರೆ ಇದರದ ಒಂದು ಪವರ್ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ ಆ ಮಕ್ಕಳು ಯಾವ ವಸ್ತುನ ತುಂಬಾ ಇಷ್ಟಪಡ್ತಾರೋ ಅದನ್ನ ಈ ಒಂದು ಎಂಟಿಟಿ ಇಟ್ಕೊಳ್ಳುತ್ತೆ. ಇದರಿಂದ ಆ ಮಗು ಎಲ್ಲೇ ಹೋದ್ರು ಅದನ್ನ ಟ್ರ್ಯಾಕ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಈ ಒಂದು ಎಂಟಿಟಿಗೆ. ಆದ್ರೆ ಕರೀನಾ ಇದನ್ನೆಲ್ಲ ನಂಬೋದೇ ಇಲ್ಲ. ಅವಾಗ ಬರ್ಬರ ಕೂಡ ಇದೇ ನಿಜ, ನಾನು ಕೂಡ ಇದನ್ನೆಲ್ಲ ನಂಬ್ತಾ ಇರಲಿಲ್ಲ. ಆದ್ರೆ ಹೋಗ್ತಾ ಇದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯ್ತು ಇದೆಲ್ಲ ಒಂದು ನಿಜ ಅಂತ. ಮತ್ತೆ ಕರೀನಾ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಿದಾಗ ಬರ್ಬರ ಕೂಡ ಇವಾಗ ಪ್ಯಾಟ್ರಿಕ್ಗೆ ಸ್ವಲ್ಪ ರಿಲೀಫ್ ಸಿಗ್ಬೇಕು, ಹಾಗಾಗಿ ಇವನ್ನ ಬೇರೆ ಕಡೆ ಕರ್ಕೊಂಡು ಹೊಂಟೋಗ್ಬಿಡು, ಒಂದು ಹೊಸ ಜಾಗದಲ್ಲಿ ವಾತಾವರಣ ಚೇಂಜ್ ಆದಾಗ ಇವನ ಒಂದು ಮನಸ್ಸು ಕೂಡ ರಿಲೀಫ್ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಇದರಿಂದ ಪ್ಯಾಟ್ರಿಕ್ ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ಮೈಂಡ್ ನ ರಿಲೀಫ್ ಮಾಡೋಣ ಅನ್ಬಿಟ್ಟು ಕರೀನಾ ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಮತ್ತೆ ತನ್ನ ಮಗ ಆದ ಜೇಕ್ ನ ಇವ್ರನ್ನ ಒಂದು ಸಿಸ್ಟರ್ ಅಂದ್ರೆ ಕರೀನಾ ಸಿಸ್ಟರ್ ಆನಾ ಹತ್ರ ಬಿಟ್ಟು ಹೋಗ್ತಾರೆ. ನಾವು ಬರೋವರೆಗೂ ಇವನ್ನ ನೋಡ್ಕೊ ಅಂದ್ಬಿಟ್ಟು ಅವಳು ಕೂಡ ಇವ್ರಿಗೆ ಅಂತ ಒಂದು ರೂಮ್ ಬುಕ್ ಮಾಡ್ಕೊಟ್ಬಿಟ್ಟು ಆಚೆಗಡೆ ನಾನು ನೋಡ್ಕೋತೀನಿ ಅಂದ್ಬಿಟ್ಟು ಕರ್ಕೊಂಡು ಹೊಂಟೋಗ್ಬಿಡ್ತಾಳೆ ಅವ್ರ ಮಗುನ. ಪ್ಯಾಟ್ರಿಕ್ ಮತ್ತೆ ಕರೀನಾ ಒಂದು ಹೋಟೆಲ್ ಅಲ್ಲಿ ಇರ್ತಾರೆ. ಇಲ್ಲಿ ಕರೀನಾ ನೀವು ಒಂದು ಗುಹೆ ಒಳಗಡೆ ಹೋದಾಗ ನಿಮ್ಗೆ ಏನ್ ಅನ್ನಿಸ್ತು ಅಂದಾಗ ಅವನು ಕೂಡ ಯಾರೋ ಒಬ್ರು ನನ್ನ ಒಂದು ಕೂದಲನ್ನ ಕಟ್ ಮಾಡ್ಕೊಂಡ್ರು ಅಂತ ನನಗನ್ಸ್ತು ಹೇಳ್ತಾನೆ. ಇವಳು ಕೂಡ ಏಂತಕ್ಕೆ ಆ ಕೂದಲನ್ನ ಕಟ್ ಮಾಡ್ಕೋತಾನೆ ಆ ಬ್ಯಾಗ್ ಮ್ಯಾನ್ ಅಂದಾಗ ಇದರಿಂದ ಅವನು ಆ ಮಕ್ಕಳನ್ನ ಹುಡ್ಕೋಕೆ ಈಸಿ ಆಗುತ್ತೆ. ಅವ್ರು ಎಲ್ಲೇ ಹೋದ್ರು ಕೂಡ ಆ ಮಗುನ ಹುಡ್ಕೋಕೆ ಅವ್ನಿಗೆ ಕಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಕೂದಲು ಕಟ್ ಮಾಡ್ಕೋತಾನೆ ಅಂತ ಹೇಳ್ತಾನೆ ಅವನು. ಆ ಇನ್ಸಿಡೆಂಟ್ ಆದ್ಮೇಲೆ ನಂಗೆ ಬ್ಯಾಗ್ ಮ್ಯಾನ್ ಕಾಣಿಸೋದಕ್ಕೆ ಶುರು ಆಗಿರ್ತಾನೆ. ಹಾಗಾಗಿ ನಮ್ಮ ತಂದೆ ಅವನಿಂದ ಬಚಾವ್ ಆಗೋದಕ್ಕೆ ಒಂದು ಸೀಕ್ರೆಟ್ ನ ನನಗೆ ಹೇಳ್ತಾರೆ. ಮತ್ತೆ ಇಲ್ಲಿಂದ ನಾವು ಪಾಸ್ಟ್ಗೆ ಹೋಗ್ತೀವಿ. ಅವ್ರ ತಂದೆ ಇವನ ಹತ್ರ ಬಂದ್ಬಿಟ್ಟು ಬ್ಯಾಗ್ ಮ್ಯಾನ್ ಹತ್ರ ಬರಬಾರ್ದು ಅಂದ್ರೆ ನಾನು ಸೀಕ್ರೆಟ್ ನ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡ್ಬೇಕಷ್ಟೇ. ಈ ಮಕ್ಕಳುಗಳ ಯೋಚಿಸೋ ಒಂದು ಪವರ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಅವ್ರು ಯಾವ್ದಾರ ಒಂದು ವಸ್ತು ಮೇಲೆ ತುಂಬಾ ಲವ್ ಇಟ್ರೆ ಅದೇ ಅವ್ರನ್ನ ಕಾಪಾಡುತ್ತೆ. ಒಂದು ಮಗುಗೆ ಯಾವ್ದಾರ ಒಂದು ವಸ್ತು ಇಷ್ಟ ಆಗಿ ಅದು ಯಾವಾಗ್ಲೂ ಅವನ ಜೊತೆನೆ ಇದ್ರೆ ಈ ಬ್ಯಾಗ್ ಮ್ಯಾನ್ಗೆ ಆ ಮಗುನ ಯಾವುದೇ ರೀತಿ ಏನು ಮಾಡ್ಕೊಳಕ್ ಆಗೋದಿಲ್ಲ, ಅವನ ಹತ್ರನೂ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವನ್ಗೆ ಒಂದು ಚಾಕುನ ಕೊಡ್ತಾರೆ. ಇದನ್ನ ಯಾವಾಗ್ಲೂ ನಿನ್ ಜೊತೆನೆ ಇಕ್ಕೋ, ಇದು ಎಲ್ಲಿವರೆಗೂ ನಿನ್ ಜೊತೆ ಇರುತ್ತೋ ಈ ಬ್ಯಾಗ್ ಮ್ಯಾನ್ ನಿನ್ನ ಹತ್ರ ಖಂಡಿತ ಬರೋದೇ ಇಲ್ಲ, ಮತ್ತೆ ನೀನ್ ಯಾವತ್ತೂ ಕೂಡ ಇದನ್ನ ಕಳ್ಕೊಂಬೇಡ ಅಂತ ಹೇಳ್ತಾರೆ. ಬಟ್ ಆದ್ರೆ ನಾವು ನೋಡ್ದಂಗೆ ಒಂದು ದಿವಸ ಇವನು ಕೋಪ ಬರ್ಸ್ಕೊಂಡು ಆ ಚಾಕುನ ಡಿಸ್ಗೆ ಹೊಡೆದ್ಬಿಟ್ಟು ಮುರಿದಾಕ್ಬಿಟ್ಟಿರ್ತಾನೆ. ಅಲ್ಲಿಂದ ಇವನ್ಗೆ ಆ ಚಾಕು ಕೂಡ ಕಾಣಿಸೇ ಇರೋದಿಲ್ಲ. ಅಲ್ಲಿಂದ ಶುರುವಾಗಿರುತ್ತೆ ಇವನ್ಗೆ ಮತ್ತೆ ಆ ಬ್ಯಾಗ್ ಮ್ಯಾನ್ ಇವನ ಜೀವನದಲ್ಲಿ ಎಂಟ್ರಿ ಕೊಟ್ಟಿರ್ತಾನೆ. ಇದಕ್ಕೋಸ್ಕರ ಅಂತಾನೆ ಇವನು ಆ ಜೇಕ್ ಪಾಪದು ಆ ಫ್ಲೂಟ್ ನ ಹುಡುಕ್ತಾ ಇರ್ತಾನೆ. ಆ ಫ್ಲೂಟ್ ಏನಾರ ಹುಡುಗನ ಹತ್ರ ಇದ್ರೆ ಆ ಬ್ಯಾಗ್ ಮ್ಯಾನ್ ಅವನ್ಗೆ ಏನು ಮಾಡೋದಿಲ್ಲ ಅಂತ ಇವನಿಗೆ ಗೊತ್ತಿರುತ್ತೆ ಜೇಕುಗೆ. ಇಲ್ಲಿ ನಮ್ಗೆ ಆನನ ತೋರಿಸ್ತಾರೆ. ಆನಾ ಆ ಜೇಕ್ ಪಾಪುನ ಕ್ಲೀನಿಗೆ ಊಟ ಮಾಡಿಸಿ ಮನಗಿಸ್ತಿರ್ತಾಳೆ. ಮತ್ತೆ ಅವಳ ಫ್ರೆಂಡ್ ಕಾಲ್ ಮಾಡಿರ್ತಾಳೆ, ಅವಳ ಜೊತೆ ಮಾತಾಡ್ತಾ ಇರ್ತಾಳೆ. ಮಾತಾಡ್ತಾನೆ ಹಾಗೆ ಆ ಪಾಪುನ ಮಾನಿಟರ್ ಮೂಲಕ ನೋಡ್ತಾ ಇರ್ತಾಳೆ. ನೋಡ್ತಿರ್ಬೇಕಾದ್ರೆ ಅವಳಿಗೆ ಆ ಮಾನಿಟರಿಯಿಂದ ಒಂದು ವಿಚಿತ್ರವಾಗಿರೋ ಒಂದು ಶಬ್ದ ಕೇಳಿಸುತ್ತೆ. ಇದರಿಂದ ಅವಳು ಏನ್ ಮಾಡ್ತಾಳೆ ಅಂದ್ರೆ ಆ ಪಾಪು ಹತ್ರ ಬರ್ತಾಳೆ. ಬಂದ್ಬಿಟ್ಟು ನೋಡ್ತಾಳೆ ಅಲ್ಲಿ ಏನು ಇರೋದಿಲ್ಲ. ಇದರಿಂದ ಆ ಬಿಲ್ಡಿಂಗ್ ನ ಒಂದು ಸೆಕ್ಯೂರಿಟಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಈ ರೀತಿ ಒಂಥರ ಏನು ವಿಚಿತ್ರವಾಗಿ ಸೌಂಡ್ ಬರ್ತೈತೆ, ಚೆಕ್ ಮಾಡಿ ಅಂತ ಹೇಳ್ತಾಳೆ. ಅವರು ಕೂಡ ಚೆಕ್ ಮಾಡ್ತೀನಿ ಮೇಡಮ್ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಆಗ ಇದ್ದಕ್ಕಿದ್ದಂಗೆ ಅಲ್ಲಿಗೆ ಕರೆಂಟ್ ಎಲ್ಲ ಹೊಂಟೋಗ್ಬಿಡುತ್ತೆ, ಲೈಟ್ ಎಲ್ಲ ಆಫ್ ಆಗ್ಬಿಡುತ್ತೆ. ಇದರಿಂದ ಫುಲ್ ಭಯ ಹತ್ಕೊಂಡ್ಬಿಡುತ್ತೆ ಇವಳಿಗಂತೂ. ಮತ್ತೆ ನೋಡ್ದಿದ್ದಂಗೆನೆ ಇವ್ರ ಮನೆ ಡೋರ್ನ ಯಾರೊಬ್ರು ಫುಲ್ ಫೋರ್ಸ್ ಇಂದ ನಾಕ್ ಮಾಡ್ತಾ ಇರ್ತಾರೆ. ಇವಳು ಭಯ ಪಡ್ಕೊಂಡು ಯಾರು ಅಂತ ಮುಂದೆ ಹೋಗ್ತಾ ಡೋರ್ನ ಒಂದು ತೂತಿರುತ್ತೆ ನೋಡೋಕೆ ಅಂತ ಆಪೋಸಿಟ್ ಇಂದ ಯಾರು ಬರ್ತಾ ಇದ್ದಾರೆ ಅಂತ. ಅದ್ರಲ್ಲಿ ಬಗ್ ನೋಡಿದಾಗ ಅಲ್ಲಿ ಬ್ಯಾಗ್ ಮ್ಯಾನ್ ನಿಂತಿರ್ತಾನೆ. ಇದನ್ನ ನೋಡಿ ತುಂಬಾ ಹೆದರ್ಕೊಂಡ್ಬಿಡ್ತಾಳೆ. ಮತ್ತೆ ಆ ಡೋರ್ ಎಲ್ಲ ಆಟೋಮೆಟಿಕ್ ಆಗಿ ಓಪನ್ ಆಗಕ್ಕೆ ಶುರುವಾಗುತ್ತೆ. ಇವಳು ಕ್ಲೋಸ್ ಮಾಡೋಕೆ ಟ್ರೈ ಮಾಡ್ತಾಳೆ, ಆಗ್ತಾನೆ ಇರೋದಿಲ್ಲ. ಅದು ಆಟೋಮೆಟಿಕ್ ಆಗಿ ಓಪನ್ ಆಗ್ತಾ ಇರುತ್ತೆ. ಇದರಿಂದ ಒಂದು ಚಾಕುನ ಎತ್ಕೊಂಡು ಆ ಜೇಕ್ನ ಎತ್ಕೊಂಡು ಒಂದು ಕಬರ್ಡ್ ಒಳಗಡೆ ಹೋಗಿ ಹೊಚ್ಚಿಕೊಂಡು ಕೂತ್ಕೋತಾಳೆ.
ಇಲ್ಲಿ ಆ ಬ್ಯಾಗ್ ಮ್ಯಾನು ಆ ಡೋರ್ನೆಲ್ಲ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಒಳಗಡೆ ಬಂದ್ಬಿಟ್ಟು ಇವ್ರನ್ನೆಲ್ಲರನ್ನು ಕೂಡ ಹುಡುಕ್ತಾ ಇರ್ತಾನೆ. ಮತ್ತೆ ಆ ಬ್ಯಾಗ್ ಮ್ಯಾನ್ಗೆ ಗೊತ್ತಾಗುತ್ತೆ ಇವರು ಕಬೋರ್ಡ್ ಒಳಗಡೆ ಕೂತಿರೋದು. ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಆನೆ ಕೂಡ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಬ್ಯಾಗ್ ಮ್ಯಾನ್ ಅವಳನ್ನ ಹಿಡ್ಕೊಂಡು ಪ್ಯಾರಲೈಸ್ ಮಾಡ್ಬಿಟ್ಟು ಕೆಳಗಡೆ ಬೀಳಿಸ್ಬಿಟ್ಟು ಒಂದು ಕತ್ರೆನ ತಗೊಂಡು ಆ ಮಗು ಹತ್ರ ಹೋಗ್ತಾನೆ. ಮತ್ತೆ ಈ ವಿಷಯ ಇವ್ರುಗಳು ಗೊತ್ತಾಗ್ಬಿಟ್ಟು ಇವರು ಆ ಒಂದು ಆನೆ ಮನೆ ಹತ್ರ ಬರ್ತಾರೆ. ಬಂದ್ ನೋಡಿದಾಗ ಆನೆಗೆ ತುಂಬಾ ಏಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ಅವ್ರ ಪಾಪು ಎಲ್ಲಿಂದ ಕೇಳಿದಾಗ ಅವ್ರ ಪಾಪಕ್ಕೂ ಕೂಡ ಏನೂ ಆಗಿರೋದಿಲ್ಲ, ತುಂಬಾ ಸೇಫ್ ಆಗಿರುತ್ತೆ ಅದು ಕೂಡ. ಮತ್ತೆ ಅಲ್ಲಿಗೆ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ಆ CC ಕ್ಯಾಮ್ರಾನೆಲ್ಲ ಚೆಕ್ ಮಾಡ್ತಾನೆ. ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿ ಒಂದು ಪ್ರೂಫ್ ಸಿಗೋದಿಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ಆ ಪೊಲೀಸ್ ಆಫೀಸರು 4 ವರ್ಷದ್ದು ಸೇಮ್ ಇದೇ ರೀತಿ ಒಂದು ಕೇಸ್ನ ಓಪನ್ ಮಾಡ್ತಾನೆ. ಅದರಲ್ಲೂ ಕೂಡ ಸೇಮ್ ಇದೇ ರೀತಿ ಆನೆಗೆ ಯಾವ ರೀತಿ ಪ್ಯಾರಲೈಸ್ ಆಗಿತ್ತಲ್ಲೋ ಅದೇ ರೀತಿ ಆ ವ್ಯಕ್ತಿಗೂ ಕೂಡ ಆಗಿತ್ತು ಅಂತ ಆ ಒಂದು ಕೇಸ್ ಬಗ್ಗೆ ಹೇಳ್ತಾ ಇರ್ತಾನೆ. ಇದು ಯಾವ ಕೇಸು ಅಲ್ಲ, ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ ಎಮಿಲಿ ಅಂತ ಒಂದು ಹುಡುಗಿನ ಬ್ಯಾಗ್ ಮ್ಯಾನ್ ಹಾಕೊಂಡು ಹೋದ್ನಲ್ಲ, ಆ ಒಂದು ಕೇಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ನಿನ್ನ ಫ್ಯಾಮಿಲಿಗೆ ನಾನೊಂದು ಸೆಕ್ಯೂರಿಟಿ ಗಾರ್ಡ್ನ ಕೊಡ್ತೀನಿ ಅಂದ್ಬಿಟ್ಟು ಆ ಪೊಲೀಸ್ ಆಫೀಸರು ಇವ್ರ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಅಂತ ಒಂದು ಟೀಮ್ನ ಇವ್ರ ಜೊತೆಗೆ ಕಳ್ಸಿಕೊಡ್ತಾರೆ. ಈಗ ಇವರು ಪ್ಯಾಟ್ರಿಕ್ನ ಅಣ್ಣ ಆದ ಲಿಯಮ್ ಮನೆಗೆ ಬಂದಿರ್ತಾರೆ ಅವ್ನ ಮನೇಲಿ ಇರೋದಕ್ಕೆ ಅಂತ. ಪೊಲೀಸ್ ಆಫೀಸರ್ ಕೂಡ ಸುತ್ತಮುತ್ತ ಇರ್ತಾರೆ ಅವ್ರಿಗೆ ಸೆಕ್ಯೂರಿಟಿಗೋಸ್ಕರ. ಮತ್ತೆ ಇವ್ರ ಅಣ್ಣ ಲಿಯಮ್ಮು ಇವನ್ನ ಸಮಾಧಾನ ಮಾಡ್ತಾ ಇರ್ತಾನೆ, ಏನು ಆಗಲ್ಲ ತಲೆ ಕೆಡ್ಸ್ಕೊಂಬೇಡ ಎಲ್ಲ ಸರೋಗುತ್ತೆ ಅಂತ. ಮತ್ತೆ ಪ್ಯಾಟ್ರಿಕ್ ಹೋಗ್ಬಿಟ್ಟು ಅವ್ನ ಹೆಂಡತಿನ ಸಮಾಧಾನ ಮಾಡ್ತಾ ಇರ್ತಾನೆ, ತಲೆ ಕೆಡ್ಸ್ಕೊಂಬೇಡ ನಮ್ಮ ಮಗುಗೆ ಏನೂ ಆಗಲ್ಲ, ನಾವು ಅವನ್ನ ಕಾಪಾಡ್ಕೋತೀವಿ, ಮಲ್ಕೋ ನೀನು ಅಂದ್ಬಿಟ್ಟು ಮನಗಿಸ್ತಾನೆ ಕರೀನಾನ. ಸ್ವಲ್ಪ ಹೊತ್ತಾದ್ಮೇಲೆ ಆ ಒಂದು ಬೇಬಿ ಮಾನಿಟರ್ ಮೂಲಕ ಯಾವುದೊಂದು ಶಬ್ದ ಇವನಿಗೆ ಕೇಳಿಸುತ್ತೆ. ಇದರಿಂದ ಪ್ಯಾಟ್ರಿಕ್ ಎದ್ಬಿಟ್ಟು ಹೋಗು ಮಾನಿಟರ್ನ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಬ್ಯಾಗ್ ಮ್ಯಾನ್ ಬಂದ್ಬಿಟ್ಟು ಕವರ್ ಮಾಡ್ಕೊಂಡ್ಬಿಡ್ತಾನೆ. ಟಕ್ಕನಾಗಿ ಲೈಟ್ ಎಲ್ಲ ಆಫ್ ಆಗ್ಬಿಡುತ್ತೆ. ಇವನು ಎದ್ದೋಗಿ ನೋಡ್ತಾನೆ, ಇವ್ರ ಅಣ್ಣ ಲಿಯಮೋ ಅವ್ನ ಹೆಂಡತಿ ಫುಲ್ಲು ಪ್ಯಾರಲೈಸಿಸ್ ಆಗ್ಬಿಟ್ಟಿರ್ತಾರೆ. ಕೆಳಗಡೆ ಹೋಗಿ ನೋಡ್ತಾನೆ ಬ್ಯಾಗ್ ಮ್ಯಾನು ಅವ್ರ ಮಗುನ ಆ ಬ್ಯಾಗ್ ಒಳಗಡೆ ಹಾಕೊಂಡು ಎತ್ತಾಕೊಂಡು ಹೋಗ್ತಾ ಇರ್ತಾನೆ. ಇವನು ಕೂಡ ಅವ್ನು ಹಿಡಿಯೋಕೆ ಅಂತ ಟ್ರೈ ಮಾಡ್ಕೊಂಡು ಆಚೆ ಬರ್ತಾನೆ. ನೋಡಿದ್ರೆ ಪೊಲೀಸ್ನವ್ರನ್ನು ಕೂಡ ಪ್ಯಾರಲೈಸಿಸ್ ಮಾಡ್ಬಿಟ್ಟಿರ್ತಾನೆ. ಮತ್ತೆ ಆ ಬ್ಯಾಗ್ ಮ್ಯಾನ್ ಅವ್ರ ಮಗನ ಕರ್ಕೊಂಡು ಯಾವುದೊಂದು ಕಡೆಗೆ ಓಡೋಗ್ತಾ ಇರ್ತಾನೆ. ಇವನು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಅವ್ನ ಹಿಂದೆನೇ ಓಡ್ತಾನೆ ಸೀದಾ. ನೋಡಿದ್ರೆ ಅವನು ಸೀದಾ ಒಂದು ಕಾಡೊಳಗಡೆ ಹೊಂಟೋಗ್ಬಿಡ್ತಾನೆ. ಇವನಿಗೆ ಗೊತ್ತಾಗುತ್ತಲ್ಲ ಇವನೆಲ್ಲ ಹೋಗ್ತಾ ಇದ್ದಾನೆ ಅಂತ. ಆ ಒಂದು ಕಾಪರ್ ಮ್ಯಾನ್ಗೆ ಹೋಗ್ತಾ ಇದ್ದಾನೆ ಅಂತ ಇವನಿಗೆ ಗೊತ್ತಾಗುತ್ತಲ್ಲ. ಇವನು ಕೂಡ ಸೇಮ್ ಅದೇ ರೀತಿಯ ಒಂದು ಕಾಪರ್ ಮ್ಯಾನ್ಗೆ ಬರ್ತಾನೆ. ಬಂದು ನೋಡಿದಾಗ ಆ ಒಂದು ಗುಹೆ ಒಳಗಡೆಗೆ ಇವ್ರ ಮಗುನ ಎತ್ಕೊಂಡು ಹೋಗ್ತಾ ಇರ್ತಾನೆ ಬ್ಯಾಗ್ ಮ್ಯಾನು. ಇದನ್ನ ನೋಡ್ಬಿಟ್ಟು ಇವನು ನಿಂತ್ಕೊಳ್ಳೋ ನನ್ನ ಮಗುನ ವಾಪಸ್ ಕೊಡೋ ನನಗೆ ಅಂದ್ಬಿಟ್ಟು ಇವನು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಆ ಗುಹೆ ಹತ್ರ ಬರ್ತಾನೆ. ಬಂದು ನೋಡಿದಾಗ ಆ ಗುಹೆ ಒಳಗಡೆಯಿಂದ ಡ್ಯಾಡಿ ನನ್ನ ಕಾಪಾಡು ಅಂತ ಅವ್ರ ಮಗು ಕೇಳ್ಕೊತಾ ಇರುತ್ತೆ. ಇದರಿಂದ ನನ್ನ ಮಗನ ಕಾಪಾಡಬೇಕು, ಅವ್ನ ಕತೆ ಮುಗಿಸ್ಬೇಕು ಅಂದ್ಬಿಟ್ಟು ಇವನು ಕೂಡ ಆ ಗುಹೆ ಒಳಗಡೆ ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ಆ ವಾಯ್ಸ್ ಎಲ್ಲಿ ಕೇಳಿಸ್ತಾ ಇರುತ್ತೋ ಅದ್ರ ಮೂಲಕ ಇವನು ಅದನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾನೆ. ಹೋಗ್ತಾ ಮುಂದೆ ಒಂದು ಚಿಕ್ಕ ತೂತು ಬರುತ್ತೆ. ಅದನ್ನು ಕೂಡ ಇವನು ದಾಟ್ಕೊಂಡು ಮುಂದೆ ಹೋದಾಗ ಒಂದು ವಿಚಿತ್ರವಾಗಿರೋ ಜಾಗಕ್ಕೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಒಂದು ಕ್ಯಾಂಡಲ್ ಉರಿತಾ ಇರುತ್ತೆ. ಅದ್ರ ಮುಂದಗಡೆ ಒಂದು ಗುಪ್ಪಚ್ಚಿ ಗೂಡಿರುತ್ತೆ. ಇವನು ಅದ್ರ ಹತ್ರ ಹೋಗಿ ನೋಡಿದಾಗ ಇವನು ಯಾವುದೇ ಮಗುನ ಎತ್ತಾಕೊಂಬಂದು ಮುಗಿಸಿರ್ತಾನೋ ಆ ಮಗುದು ಇಷ್ಟವಾಗಿರೋ ಟಾಯ್ನ ಅದ್ರೊಳಗಡೆ ಇಟ್ಬಿಟ್ಟು ಅದ್ರ ಮುಂದಗಡೆ ಒಂದು ದೀಪ ಹಾಕಿರ್ತಾನೆ. ಒಂಥರ ಫಿನ್ರೋಲ್ ರೀತಿ ಮಾಡಿರ್ತಾನೆ ಆ ಬ್ಯಾಗ್ ಮ್ಯಾನು. ಇದನ್ನೆಲ್ಲ ನೋಡಿ ಇವನಿಗೆ ಒಂದು ನಿಮಿಷ ಶಾಕಿಂಗ್ ಆಗ್ಬಿಡುತ್ತೆ. ಮತ್ತು ಹೆದರಿಕೆನೂ ಹಾಗೆ ಇರುತ್ತೆ. ಮತ್ತು ಹಾಗೆ ಒಂದು ಜಾಗದಲ್ಲಿ ಹೋಗಿ ನೋಡಿದಾಗ ಆ ಬ್ಯಾಗ್ ಮ್ಯಾನ್ದು ಒಂದು ಬ್ಯಾಗ್ ಇರುತ್ತೆ. ಇದ್ರೊಳಗಡೆ ತಾನೇ ನನ್ನ ಮಗುನ ಹಾಕೊಂಬಂದಿದ್ದೀವಿ ಅಂದ್ಬಿಟ್ಟು ಆ ಬ್ಯಾಗ್ ಜಿಪ್ನ ಓಪನ್ ಮಾಡಿದಾಗ ಅದರೊಳಗಡೆ ಒಂದು ಗೊಂಬೆ ಸಿಗುತ್ತೆ. ಆ ಗೊಂಬೆನ ಎತ್ಕೊಂಡು ನೋಡ್ತಿರ್ಬೇಕಾದ್ರೆ ಅದರೊಳಗಡೆ ಒಂದು ರೆಕಾರ್ಡಿಂಗ್ ಇರುತ್ತೆ ಅಷ್ಟೇ. ಇವ್ರ ಮಗ ಇವನ್ನ ಕೇಳ್ಕೊಳ್ಳೋ ರೀತಿ, ನನ್ನ ಕಾಪಾಡು ಅಂತ ಕೇಳ್ಕೊಳ್ಳೋ ರೀತಿ ಒಂದು ರೆಕಾರ್ಡ್ ಇರುತ್ತೆ. ಇದನ್ನೆಲ್ಲ ಇವ್ನು ನೋಡ್ಬಿಟ್ಟು ಇವನಿಗೆ ಗೊತ್ತಾಗೋಗ್ಬಿಡುತ್ತೆ ಇದೊಂದು ಟ್ರ್ಯಾಪ್ ಅಂತ. ಈ ಕಡೆ ಇಲ್ಲಿ ಕರೀನ ತೋರಿಸ್ತಾರೆ. ಇವ್ರ ಮಗುನ ಇವನು ಎತ್ಕೊಂಡೇ ಬಂದಿರೋದಿಲ್ಲ, ಒಂದು ಜೇಕ್ ಮಗು ಅಲ್ಲೇ ಇರುತ್ತೆ. ಇವ್ರಿಗೆ ಗೊತ್ತಾಗುತ್ತೆ ಆ ಒಂದು ಬ್ಯಾಗ್ ಮ್ಯಾನು ನನ್ನ ಮಗುಗೋಸ್ಕರ ಬಂದಿಲ್ಲ, ಅವ್ನು ಬಂದಿರೋದು ಪ್ಯಾಟ್ರಿಕ್ಗೋಸ್ಕರ ಅವ್ನು ಬಂದಿರೋದು ಅಂತ. ಈ ಕಡೆ ಇವನಿಗೆ ಗೊತ್ತಾಗ್ಬಿಟ್ಟಿರುತ್ತಲ್ಲ ಇವ್ನು ನನಗೋಸ್ಕರನೇ ಬಂದಿರೋದು, ಇವನು ನನ್ನ ಮುಗ್ಸಕ್ಕೆ ಅಂತಾನೆ ಬಂದಿರೋದು ಅಂತ. ಹಾಗಾಗಿ ಆ ಬ್ಯಾಗ್ ಮ್ಯಾನ ಕರೀತಾ ಇರ್ತಾನೆ, ಬಾರೋ ಎಲ್ಲಿದ್ಯಾ ನನ್ನ ಕಣ್ಮುಂದೆ ಬಾರೋ ನಿಂಗೆ ದಮ್ಮಿದ್ರೆ ಅಂತ. ಹಾಗೆ ಕರೀತಾ ಇರ್ತಾನೆ ಅವನ್ನ. ಬ್ಯಾಗ್ ಮ್ಯಾನ್ ಕೂಡ ಸರಿಯಾದ ಟೈಮ್ನ ಯೂಸ್ ಮಾಡಿಕೊಂಡು ಇವನ್ನ ಒಂದು ಕತ್ನೆ ಹಿಡ್ಕೊಂಡು ಇವನ್ನ ಪ್ಯಾರಲೈಸಿಸ್ ಮಾಡಿಬಿಟ್ಟು ಕೆಳಗಡೆ ಬಿಸಾಕ್ಬಿಡ್ತಾನೆ. ಕೆಳಗಡೆ ಬಿಸಾಕ್ಬಿಟ್ಟು ಇವನ ಹತ್ರ ಬಂದ್ಬಿಟ್ಟು ಇವನಿಗೆ ರಿಲೇಟ್ ಆಗಿರೋ ಕೆಲವು ವಸ್ತುಗಳನ್ನ ತೆಗಿತಾನೆ. ಅದೇ ಅವ್ರ ತಂದೆ ಇವನಿಗೊಂದು ಚಾಕು ಕೊಟ್ಟಿರ್ತಾನಲ್ಲ, ಅದು ಮುರಿದೋಗಿರುತ್ತಲ್ಲ, ಅದು ಇವನ ಹತ್ರನೇ ಇರುತ್ತೆ. ಮತ್ತೆ ಇವ್ರನ್ನ ಒಂದು ಮಗುನ ಫ್ಲೂಟು ಕೂಡ ತೆಗಿತಾನೆ. ಇದರಿಂದ ಪ್ಯಾಟ್ರಿಕ್ಕಿಗೆ ಗೊತ್ತಾಗೋಗ್ಬಿಡುತ್ತೆ ಇವನು ನನ್ನ ಮುಗಿಸಾದ್ಮೇಲೆ ಇವನು ನನ್ನ ಮಗುನಿಂದೆ ಬೀಳ್ತಾನೆ ಅಂತ. ಇವನಿಗೆ ಇವ್ರ ತಂದೆ ಹೇಳಿರೋ ಮಾತುಗಳೆಲ್ಲ ಇವನಿಗೆ ಮತ್ತೆ ಎಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಇವನ್ನ ನನ್ನ ಮಗುನಿಂದೆ ಬೀಳಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಇವ್ರ ತಂದೆ ಕೊಟ್ಟಿರೋ ಚಾಕು ಆ ಬ್ಯಾಗ್ ಮ್ಯಾನ್ ಅದನ್ನ ಸೈಡ್ಗೆ ಇಡ್ತಾನೆ. ಅದನ್ನ ಆಗೋ ಈಗ ಮಾಡಿ ತಗೊಂಡ್ಬಿಟ್ಟು ಆ ಒಂದು ಬ್ಯಾಗ್ ಮ್ಯಾನ್ ಕತ್ಗೆ ಚುಚ್ಚಿಬಿಡ್ತಾನೆ. ಚುಚ್ಚಿದ ತಕ್ಷಣ ಅವ್ನು ಫುಲ್ಲು ಗಾಯಕ್ಕೊಳಗಡೆ ಆಗ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾನೆ ಬ್ಯಾಗ್ ಮ್ಯಾನು. ಈ ಟೈಮ್ನ ಯೂಸ್ ಮಾಡ್ಕೊಂಡು ಇವನು ತನ್ನ ಕೈಗಳನ್ನೆಲ್ಲ ಮೂವ್ ಆಗ್ತಾ ಇಲ್ಲ ಅಂದರೂ ಕೂಡ ಕಷ್ಟಪಡ್ಕೊಂಡಾದ್ರೂ ಸರಿ ಅಂದ್ಬಿಟ್ಟು ಇವ್ರ ಮಗುನ ಒಂದು ಫ್ಲೂಟ್ನ ತೊಗೊಂಡು ಅಲ್ಲಿಂದ ಓಡಿ ಬರ್ತಾನೆ. ಅಲ್ಲಿಂದ ಓಡಿ ಬರ್ತಿರ್ಬೇಕಾದ್ರೆ ಇನ್ನೇನು ಆ ಒಂದು ಮೈನಿಂಗ್ನ ಎಂಟ್ರೆನ್ಸ್ ಹತ್ರ ಬರಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಬ್ಯಾಗ್ ಮ್ಯಾನ್ ಮತ್ತೆ ಬರ್ತಾನೆ. ಇವಾಗಲೂ ಕೂಡ ತನ್ನ ಮಗನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಈ ಪ್ಯಾಟ್ರಿಕು. ಇದರಿಂದ ತನ್ನ ಮಗನ ಫ್ಲೂಟ್ ಇರುತ್ತಲ್ಲ ಅದನ್ನ ಎತ್ತಿ ಆಚೆಗೆ ಎಸ್ಬಿಡ್ತಾನೆ. ಮೈನಿಂಗಿಂದ ಆಚೆ ಬಂದು ಬೀಳುತ್ತೆ ಆ ಫ್ಲೂಟು.
ಮತ್ತೆ ಬ್ಯಾಗ್ ಮ್ಯಾನ್ ಬಂದ್ಬಿಟ್ಟು ಇವನ್ನ ಕತ್ತಿ ಹಿಡ್ಕೊಂಡು ಇವನ್ನ ಸಾಯಿಸೋದಕ್ಕೆ ಮೇಲೆ ಹಿಡ್ಕೋತಾನೆ. ಪ್ಯಾಟ್ರಿಕ್ ಏನ್ ಮಾಡ್ತಾನೆ ಅಂದ್ರೆ ಇವ್ನಿಗೆ ಹೇಗಾರು ಮಾಡಿ ಹೊಡಿಬೇಕು ಅಂದ್ಬಿಟ್ಟು ಆ ಬ್ಯಾಗ್ ಮ್ಯಾನ್ ಟೋಪಿ ಹಾಕೊಂಡಿರ್ತಾನಲ್ಲ ಅದನ್ನ ತೆಗೆದು ಬಿಡ್ತಾನೆ. ನೋಡಿದ್ರೆ ಆ ಬ್ಯಾಗ್ ಮ್ಯಾನ್ ಕ್ರೂರವಾಗಿರ್ತಾನೆ. ಮತ್ತೆ ನೋಡ್ತಿದ್ದಂಗೆನೆ ಆ ಬ್ಯಾಗ್ ಮ್ಯಾನ್ ಇವನ್ನ ಒಂದು ಬ್ಯಾಗ್ ಒಳಗಡೆ ತುರಿಕೊಂಡು ಇವನ್ನ ಕೈ ಕಾಲನ್ನೆಲ್ಲ ಮುರಿದಾಕ್ಬಿಟ್ಟು ಆ ಒಂದು ಬ್ಯಾಗ್ ಒಳಗಡೆ ತುಂಬ್ಕೊಂಡ್ಬಿಟ್ಟು ಜಿಪ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಅಷ್ಟೇ, ಪ್ಯಾಟ್ರಿಕ್ ನ ಕತೆ ಮುಗಿದೋಯ್ತು. ಇಲ್ಲಿ ಕರೀನಾ ಪೊಲೀಸ್ ಆಫೀಸರ್ನೆಲ್ಲ ಕರ್ಕೊಂಡು ಅದೇ ಗುಹೆ ಒಳಗಡೆ ಬರ್ತಾಳೆ. ಬಂದ್ ನೋಡಿದಾಗ ಅಲ್ಲಿ ಇವ್ರನ್ನ ಮಗುನ ಒಂದು ಫ್ಲೂಟ್ ಸಿಗುತ್ತೆ. ಇದರಿಂದ ಗೊತ್ತಾಗುತ್ತೆ ಜೇಕಬ್ ಇಲ್ಲೇ ಇದ್ದಾನೆ ಅಂತ. ಆದ್ರೆ ನೋಡಿದ್ರೆ ಅದು ಕ್ಲೋಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅಲ್ಲೆಲ್ಲ ಕೂಡ ಹುಡುಕಾಡ್ತಾರೆ, ಆದ್ರೆ ಪ್ಯಾಟ್ರಿಕ್ ಮಾತ್ರ ಅವ್ರಿಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಆದ್ರೆ ಕರೀನಾಗೆ ಗೊತ್ತಾಗ್ಬಿಟ್ಟಿರುತ್ತೆ ಪ್ಯಾಟ್ರಿಕ್ ಅದನ್ನ ಮುಗಿಸ್ಬಿಟ್ಟಿರ್ತಾನೆ ಅವನು ಈ ಬ್ಯಾಗ್ ಮ್ಯಾನ್ ಅಂದ್ಬಿಟ್ಟು. ಇದನ್ನು ನೆನೆಸ್ಕೊಂಡು ತುಂಬಾ ಅಂದ್ರೆ ತುಂಬಾ ಅಳ್ತಾಳೆ ಇವಳಂತೂ. ಮತ್ತೆ ಇಲ್ಲಿಂದ ಸೀನು ನಮ್ಗೆ ಸ್ವಲ್ಪ ದಿನಗಳಾದ್ಮೇಲೆ ತೋರಿಸ್ತಾರೆ. ಇವಾಗ ಕರೀನಾ ಈ ದೇಶನ ಬಿಟ್ಬಿಟ್ಟು ಹೊಂಟೋಗೋಕೆ ಪ್ಲಾನ್ ಹಾಕಿರ್ತಾಳೆ, ತನ್ನ ಮಗುನ ಕಾಪಾಡ್ಕೊಬೇಕು ಅಂದ್ಬಿಟ್ಟು. ಯಾಕೆಂದ್ರೆ ಅವಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಈಗ ಬ್ಯಾಗ್ ಮ್ಯಾನು ನನ್ನ ಒಂದು ಮಗುನ ಹಿಂದೆಗಡೆ ಬೀಳ್ತಾನೆ ಅಂತ ಇವಳಿಗೆ ಗೊತ್ತಾಗಿರುತ್ತೆ. ತನ್ನ ಮಗುನ ಹೇಗಾದ್ರೂ ಮಾಡಿ ಕಾಪಾಡ್ಕೊಬೇಕು ಅಂದ್ಬಿಟ್ಟು ಇವಳು ಅವಳ ಮಗುನ ಕರ್ಕೊಂಡು ಆ ಒಂದು ದೇಶನ ಬಿಟ್ಟು ಹೋಗಕ್ಕೆ ಹೋಗ್ತಾ ಇರ್ತಾಳೆ. ಮತ್ತೆ ಹಾಗೆ ಹೋಗೋ ದಾರಿಲಿ ಆ ಮಗುಂಗೆ ಆ ಒಂದು ಫ್ಲೂಟ್ ನ ಕೊಡ್ತಾಳೆ. ಕೊಟ್ಬಿಟ್ಟು ಇವಾಗ್ಲಿಂದಾನೇ ಹೇಳಕ್ ಶುರು ಮಾಡ್ತಾಳೆ, ಈ ಫ್ಲೂಟ್ ನ ನೀನು ಯಾವತ್ತೂ ಕೂಡ ಕಳ್ಕೊಂಬೇಡ, ಇದನ್ನ ಯಾವತ್ತೂ ಕೂಡ ನಿನ್ ಜೊತೆಗೇನೆ ಇಕ್ಕೋ ಅಂತ ಆ ಜೇಕುಗೆ ಎಲ್ಲ ವಿಷಯನೂ ಹೇಳ್ತಾ ಇರ್ತಾಳೆ. ಯಾಕೆಂದ್ರೆ ಈ ಆನ್ ಆದ್ರೆ ಈ ಜಾಕ್ ಇರ್ಬೇಕಾದ್ರೆ ಅವನ ಬ್ಯಾಗ್ ಮ್ಯಾನ್ ಅಟ್ಯಾಕ್ ಮಾಡಿದ್ನಲ್ಲ ಆ ಟೈಮಲ್ಲಿ ಈ ಜೇಕ್ ನ ಕೂದಲನ್ನ ಕತ್ತರಿಸ್ಕೊಂಡು ಹೋಗಿರ್ತಾನೆ ಆ ಬ್ಯಾಗ್ ಮ್ಯಾನ್. ಇವಾಗ ಈ ಜೇಕ್ ಇಂದ ಬೀಳ್ಬಾರ್ದು ಅಂದ್ಬಿಟ್ಟು ಈ ರೀತಿ ವಿಷಯಗಳನ್ನೆಲ್ಲ ಆ ಚಿಕ್ಕ ಹುಡುಗಂಗೆ ಹೇಳ್ತಾ ಇರ್ತಾಳೆ. ಮತ್ತೆ ಹಾಗೆ ಪ್ಯಾಟ್ರಿಕ್ ನ ನೆನ್ಸ್ಕೊಂಡು ಫೀಲ್ ಮಾಡ್ಕೊಂಡು ಆ ಒಂದು ಊರ್ನೇ ಬಿಟ್ಬಿಟ್ಟು ಆಚೆ ಹೊಂಟೋಗ್ಬಿಡ್ತಾಳೆ ಇವಳು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದೆ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.